ಹೊಡಿತೀನಿ ಎಲ್ಲ ಬಿಡು. ಬಾ, ಬರ್ತೀಯಾ? ಶುಭೋದಯ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಶುಭೋದಯ ಮೇಡಮ್. ಶುಭೋದಯ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಓಕೆ, ಈಗ ಒಂದು 80% ಓಕೆ. ಓಕೆ. ಇವತ್ತು ಷೋಡಶ ತಿಥಿ ಇದೆ. ಹೌದು. ಲಕ್ ಏನಪ್ಪ ಅಂದರೆ ಬೆಳಿಗ್ಗೆನೆ ನಿಮಗೆ ಪೂಜಾ ಟೈಮಲ್ಲೇ ಬಂದಿದೆ. 7:55ರಿಂದ 9:55ವರೆಗೂ ಹ್ಮ್ ಹ್ಮ್ 2 ಅವರ್ ಗ್ಯಾಪಲ್ಲಿ ನೀವು ಆ, ಬೇಕಂದರೆ ಜಪ ಮಾಡಬಹುದು. ಇಲ್ಲ ಸಂಜೆ ಇದೆಯಾ? I am ready for positive change. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಬೆಳಿಗ್ಗೆ ಹಾಕಿದಾರಲ್ಲ ಗ್ರೂಪಲ್ಲಿ ನಿನ್ನೆ. ಅದೇ ಸಂಜೆನೂ ಇದೆಯಾ ಅಂತ ಕೇಳಿದೆ. ಸಂಜೆ ಅಲ್ಲ, ಬೆಳಿಗ್ಗೆ ಮಾತ್ರ. ಬೆಳಿಗ್ಗೆ ಅಂದರೆ ನೀವು ಪೂಜೆ ಮಾಡೋ ಟೈಮಲ್ಲೇ, ಅಂದರೆ ದೇವಸ್ಥಾನಕ್ಕೆಲ್ಲ ಆರಾಮಾಗಿ ಹೋಗಬಹುದು ಅಂತ ಟೈಮಿಗೆ ಬಂದಿದೆ. ಒಂದೊಂದ್ಸರಿ ಏನಾಗುತ್ತೆ, ರಾತ್ರಿ 10 ಗಂಟೆಗೆ ಬರುತ್ತೆ, 9:00ವರೆಗೆ ಬರುತ್ತೆ. ಅವಾಗೆಲ್ಲ ಹೋಗೋಕ್ಕಾಗಲ್ಲ ಅಲ್ಲ. ಆ ಟೈಮಲ್ಲಿ ಬರೀ ಧ್ಯಾನ ಮಾಡ್ಬೋದು ಅಷ್ಟೇ, ನಾವು ಮನೇಲಿ ಕೂತ್ಕೊಂಡು ಅಥವಾ ಜಪ ಮಾಡ್ಬೋದು.
ಮಾಮೂಲಿ ಏನಾದ್ರು ದಾನ ಕೊಡೋದಿದ್ರೆ ತೆಗೆದಿಟ್ಟು ಸಂಕಲ್ಪ ಮಾಡಿ ಧ್ಯಾನ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಕೊಡ್ಬೋದು. ಇದು ಏನಂದರೆ ಇವತ್ತೇ ಕೊಡ್ಬೋದು ನೀವು. ಚೆನ್ನಾಗಿ ಬಂದಿದೆ. ಬೆಳಿಗ್ಗೆ 7:55ರಿಂದ 9:55ವರೆಗೂ ಬಂದಿದೆ. ಸೊ ಹಾಗಾಗಿ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ. ತುಂಬ ಒಳ್ಳೆಯದು. ಓಕೆ, ದೇವಸ್ಥಾನಕ್ಕೆ ಹೋಗೋಗಿದ್ರೆ ಆ ಟೈಮಲ್ಲಿ ಹೋಗಿ ಅಲ್ಲಿರುವಂಥ ಪುರೋಹಿತರಿಗೆ ಸ್ವಲ್ಪ ದಾನ ದಕ್ಷಿಣೆ ಏನಾದ್ರು ಕೊಡೋ ಆಗಿದ್ರೆ ಕೊಡಿ, ಅವರ ಆಶೀರ್ವಾದ ತಗೊಳ್ಳಿ. ಬೇರೆ ಟೈಮಲ್ಲಿ ಹೋಗೋದಕ್ಕಿಂತ ಇವತ್ತು ಮತ್ತು ಆ ಗಳಿಗೆನಲ್ಲಿ ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಲ್ವಾ? ಯಾರು ಮಾಡಂಗಿದ್ರೆ ಮಾಡಿ. ಸಾಮಾನ್ಯವಾಗಿ ಅಮಾವಾಸ್ಯೆಗೆ ಹೋಗ್ತಾರಲ್ಲ ಎಲ್ಲರೂ ದೇವಸ್ಥಾನಕ್ಕೆ. ತುಂಬ ಜನಕ್ಕಿನ್ನೂ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಕ್ಲಾಸ್ ಸ್ಟಾರ್ಟ್ ಆಗಿರೋದು. ಷೋಡಶ ಅಂದ್ರೆ ಏನು ಹೇಳಿ? ಷೋಡಶ ಅಂದ್ರೆ ಹದಿನಾರು ಅಂತ. ಷೋಡಶ ಸೌಂಡ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಿಲ್ವಾ? ಹಾ, ಈಗ ಕೇಳಿಸ್ತಾ ಇದೆ. ನನ್ನ ವಾಲ್ಯೂಮ್ ಕಮ್ಮಿ ಆಯ್ತು ಅನ್ಸುತ್ತೆ. ಹಾ, ಹೌದು. ಷೋಡಶ ಅಂದರೆ ವಾಯ್ಸ್ ತುಂಬ ಕಮ್ಮಿ ಇದೆ. ಶುಭೋದಯ ಮೇಡಮ್. ಓಕೆ, ನಿನ್ನೆನೂ ಹಾಗೆ ಅಂತ ಇದ್ರಲ್ಲ, ಇಲ್ಲಿ ವಾಲ್ಯೂಮ್ ಫುಲ್ ಕೊಟ್ಟಿದ್ದೀನಿ. ಯಾಕೆ? ಅದು ಓಕೆ ಬಟ್ ಆ ಕಡೆಯಿಂದ ಇನ್ನೊಂದ್ಸಲ ಬ್ಲರ್ ಅಂತ ಶಬ್ದ ಬರುತ್ತೆ. ಎಸ್ ಮೇಡಮ್, ಬರ್ತಾ ಇದೆ. ಏನಾದ್ರೂ ಒಂದು ಏನೋ ಒಂಥರ ಸೌಂಡ್ ತರ ಬರ್ತಾ ಇದೆ, ಗುರ್ರ್ ಅಂತ. ತುಂಬ ಥರ ಬರ್ತಾ ಇದೆಯಾ? ಏನು ಸೌಂಡಪ್ಪ? ಲ್ಯಾಪ್ಟಾಪ್ ಆನ್ ಆಗಿರೋದು ಸೌಂಡ್ ಅನ್ಸುತ್ತೆ. ಚಾರ್ಜಿಗೆ ಹಾಕಿದ್ದೀನಿ, ಅದಿರಬೇಕು. ತುಂಬ ಜೋರಾಗಿ ಬ್ಲರ್. ಯಾವ್ದೋ ಮೆಷಿನರಿ ಆನ್ ಆಗೋ ತರ ಬರ್ತಾ ಇದೆ ಅದು ಸೌಂಡ್. ಹೌದಾ? ಈ ರೇಡಿಯೋ ಸಿಕ್ಕಿಲ್ವಲ್ಲ ಮೇಡಮ್, ರೇಡಿಯೋ ಸಿಕ್ತಿದಾಗ ಒಂಥರ ಸೌಂಡ್ ಬರುತ್ತಲ್ಲ, ಹ್ಮ್ 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 ಟ್ಯೂನ್ ಆಗದಾಗ ಆ ತರ ಸೌಂಡ್ ಬರ್ತಾ ಇದೆ. ಈಗ ಆಫ್ ಆಗೋಯ್ತು, ನಿಮ್ ವಾಯ್ಸೇ ಕೇಳಿಸ್ತಿಲ್ಲ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಮ್ಯೂಟ್ ಮಾಡಿದ್ದೀನಿ, ನಾನೇ ಮ್ಯೂಟ್ ಮಾಡಿದ್ದೀನಿ. ಓಕೆ ಓಕೆ. ಏನು ಬರ್ ಅಂತ ಸೌಂಡ್. ಚಾರ್ಜಾ? ಚಾರ್ಜ್ ತೆಗೆದ್ರೆ ಸರಿ ಹೋಗುತ್ತಾ? ಈಗ ಈಗಲೂ ಬರ್ತಾ ಇದೆಯಾ? ಚಾರ್ಜ್ದಲ್ಲಪ್ಪ, ನಾನು ಇಷ್ಟು ದಿವಸ ಚಾರ್ಜ್ ಹಾಕೊಂಡೇ ಮಾಡ್ತೀನಿ.
ಈಗ ಬರ್ತಾ ಇದೆಯಾ ಸೌಂಡು? ಬರ್ತಾ ಇದೆ. ಬರ್ತಾ ಇದೆಯಾ? ಹ್ಮ್. ಏನಾಯ್ತಪ್ಪ ಇದಕ್ಕೆ? ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಅದೇ ಥರ ಸೌಂಡ್ ಬರ್ತಾ ಇದೆ ಅಲ್ವಾ? ಮೊನ್ನೆ ಒಂದು ವಿಡಿಯೋ ಮಾಡಿದಾಗ ಕೂಡ ತುಂಬ ಡಿಸ್ಟರ್ಬ್ ಆಗ್ತಿದ್ಯಾ ಅದು ಸೌಂಡು? ಇಲ್ಲ ಇಲ್ಲ, ತುಂಬಾ ಡಿಸ್ಟರ್ಬ್ ಏನಾಗ್ತಿಲ್ಲ. ಆ ಥರ ಏನಿಲ್ಲ. ಓಕೆ. ಲೈಟ್ ಆಗಿ ಸೌಂಡ್ ಬರುತ್ತೆ ಅಷ್ಟೇನೆ. ಹಾಂ, ಮತ್ತೆ ನೋಡುವ. ಇವತ್ತು ಸದ್ಯಕ್ಕೆ ಇದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಬೇಕು ಇದನ್ನ. ಓಕೆ. ಸೊ ಷೋಡಶ ಅಂತಂದರೆ ಒಂದೇ ಒಂದು 2 ನಿಮಿಷ ಮಾತಾಡ್ಬಿಡೋಣ ಷೋಡಶ ಅದ್ರ ಬಗ್ಗೆ. ಷೋಡಶ ಅಂದ್ರೇನು? 16 ಅಂತ ನಂಬರು. ಅಂದರೆ 16 ಈಗ ನಮ್ಮ ಪಿತೃಗಳಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಡೆತ್ ಆದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಹೇಳಿ? 11 ದಿವಸ ಬೆಸ ಸಂಖ್ಯೆನಲ್ಲಿ ಇದನ್ನು ಕಾರ್ಯವನ್ನು ಆಚರಣೆ ಮಾಡ್ತೀವಲ್ವ. 11, 13, 15, 16ನೇ ದಿವಸಕ್ಕೆ, ಕೆಲವರೆಲ್ಲ 16ನೇ ದಿವಸಕ್ಕೆ ಇದು ಮಾಡ್ತಾರೆ, ಏನು ಹೇಳಿ, ಕಂಪ್ಲೀಟ್ ಮಾಡ್ತಾರೆ. 16ನೇ ದಿವಸ ಮಾಡಿದ್ರೆ ತುಂಬ ಅದು ಶ್ರೇಷ್ಠ ಅಂತ. ಸೊ ಹಾಗಾಗಿ ಈ ಷೋಡಶ ತಿಥಿ ಅನ್ನೋದು ಅಮಾವಾಸ್ಯೆ ಟೈಮಲ್ಲಿ ಬಂದಾಗ ಅದನ್ನು ನಾವು ಮಾಡಿದ್ರೆ ಏನಾಗುತ್ತೆ, ನಮ್ಮ ಪಿತೃಗಳಿಗೆ ತುಂಬ ಖುಷಿ ಆಗುತ್ತೆ. ಆ ಟೈಮಲ್ಲಿ ನಾವು ಸಂಕಲ್ಪ ಮಾಡಿ ಅವರಿಗೆ ಸದ್ಗತಿ ಕೊಡಿ ಅಂತೇಳಿ ಕೇಳ್ಕೊಳ್ಳೋದು ಅಥವಾ ಇದು ಮಾಡೋದ್ರಿಂದ, ಆ ಟೈಮಲ್ಲಿ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಅವ್ರಿಗೇನು ಅನಿಸುತ್ತೆ, ಓ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಏನು ಫ್ಯಾಮಿಲಿಯವರು, ನಮ್ಮ ಇವರು ಅಂಥೇಳಿ ಅವ್ರಿಗೆ ಕೂಡ ಸಂತೋಷ ಆಗುತ್ತೆ. ಸದ್ಗತಿ ಸಿಗದೆ ಇರೋರಿಗೆ ಕೂಡ ಈ ಟೈಮಲ್ಲಿ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಷೋಡಶ ತಿಥಿ ತುಂಬ ವೆರಿ ಪವರ್ಫುಲ್ ತಿಥಿ. ಸೊ ಹಾಗಾಗಿ ಅಮಾವಾಸ್ಯೆ ದಿವಸ ಇದು ಜಾಸ್ತಿ ಮಾಡೋದು. ಮಹಾಲಯದಲ್ಲೆಲ್ಲ ಪಿತೃಗಳಿಗೆ ತಾನೇ ನಾವು ಜಾಸ್ತಿ ಇದು ಮಾಡೋದು. ಸೊ ಅಮಾವಾಸ್ಯೆನಲ್ಲಿ ನಾವು ಪಿತೃಗಳಿಗೆ ಜಾಸ್ತಿ ಇದು ಮಾಡೋದು. ಮತ್ತು ಗುರು ಹಿರಿಯರಿಗೆ ಯಾರಿಗಾದ್ರು ಪುರೋಹಿತರು ಅಂತಾರಲ್ಲ, ಅವ್ರಿಗೆಲ್ಲ ದಕ್ಷಿಣೆ ಕೊಡೋದ್ರಿಂದ ಅವರು ಸಂಪನ್ನರಾಗ್ತಾರೆ. ಸೊ ಪಿತೃಗಳು ಖುಷಿಯಾದ್ರಂತೆ ಅರ್ಧ ಕೆಲಸ ನಮ್ಮದು ಆಗೋಗುತ್ತೆ ಅಲ್ವಾ? ತುಂಬ ಸಮಸ್ಯೆ ಎಲ್ಲಿ ಬರೋದೇಳಿ? ಪಿತೃಗಳಿಗೆ ಇದಾದಾಗ ಬರುತ್ತೆ. ಸೊ ಹಾಗಾಗಿ ಈ ದಿನವನ್ನು ಇವತ್ತು ಸಾಧ್ಯವಾದರೆ ಸಂಜೆ ರಿಚುವಲ್ಸ್ ಮಾಡಿಸ್ತೀವಿ. 8 ಗಂಟೆಯಿಂದ 9 ಗಂಟೆವರೆಗೂ. 7ರಿಂದ 8 ಬೇರೆ ಕ್ಲಾಸ್ ಇದೆ. 8ರಿಂದ 9 ಗಂಟೆವರೆಗೂ ರಿಚುವಲ್ಸ್ ಮಾಡಿಸ್ತೀವಿ. ಅಮಾವಾಸ್ಯೆ ಅಲ್ವಾ ಇವತ್ತು? ಜಾಸ್ತಿ ಹುಣ್ಣಿಮೆ ರಿಚುವಲ್ಸೇ ಮಾಡಿರೋದು ನಾವು ಅಲ್ವಾ? ಇಷ್ಟು ದಿವಸ ನಿನ್ನೆ ಹುಣ್ಣಿಮೆ ರಿಚುವಲ್ಸ್ ಮಾಡಿದ್ದೀವಿ, ಅಮಾವಾಸ್ಯೆ ರಿಚುವಲ್ಸ್ ಮಾಡಿಲ್ಲ ಅಲ್ವಾ ಅಮಾವಾಸ್ಯೆ ನಾವು? ಇರ್ಲಿಲ್ವಾ? ಅಮಾವಾಸ್ಯೆ ರಿಚುವಲ್ಸ್ ಮಾಡಿಲ್ಲ ಅಲ್ಲ ನಾವು? ಮಾಡಿಲ್ಲ ಅಮಾವಾಸ್ಯೆ ಮಾಡಿಲ್ಲ. ನಿನ್ನೆ ಅಮಾವಾಸ್ಯೆ ಇತ್ತಾ? ಇವತ್ತು ಅಮಾವಾಸ್ಯೆ ಇದೆ. ಬೆಳಿಗ್ಗೆ 7:55ರಿಂದ 9. ನಿನ್ನೆ ಅಮಾವಾಸ್ಯೆ ಇತ್ತಾ ಮೇಡಮ್? ಇಲ್ಲ ಇವತ್ತು ಅಮಾವಾಸ್ಯೆ. ಇವತ್ತು ಸೋಮವಾರ ಅಮಾವಾಸ್ಯೆ ಇರೋದು, ಇವತ್ತಿದೆ. ಅದರಲ್ಲಿ ಷೋಡಶ ತಿಥಿ ಬೆಳಿಗ್ಗೆ ಬಂದಿದೆ. ಬೆಳಿಗ್ಗೆ ಈಗ 7:50, ಈಗ ಕ್ಲಾಸ್ ಮುಗಿದ್ಮೇಲೆ 7:55ರಿಂದ 9:55ವರೆಗೂ ಇದೆ. ಆ 2 ಅವರಲ್ಲಿ ನೀವು ಸ್ನಾನ ಮಾಡಿ ಧ್ಯಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಅಲ್ಲಿ ಪುರೋಹಿತರಿಗೆ ಒಂದು ಸ್ವಲ್ಪ ಒಂದು 11 ರೂಪಾಯಿ ದಕ್ಷಿಣೆ ಕೊಟ್ಟು ಅಥವಾ ಪೂಜೆ ಮಾಡಿಸ್ಕೊಂಡು ಬಂದು ಇದು ಮಾಡಿದ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒಂದು 21 ನಿಮಿಷ ಧ್ಯಾನ ಮಾಡಿ ಆ ಟೈಮಲ್ಲಿ. ಅಂದರೆ ನಮ್ಮ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ. ಏನಾದರೂ ಒಂದು ಹೊಸ ಪಾತ್ ಓಪನ್ ಆಗುತ್ತೆ ನಮಗೆ. ಏನೋ ಕೆಲಸದ ಬಗ್ಗೆ ಆಗಲಿ, ಏನೋ ಒಂದು ಎಲ್ಲ ವಿಷಯದಲ್ಲೂ ನಿಮಗೆ ಬೆಟರ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಬಂದಿರೋದಕ್ಕೆ ತುಂಬ ಒಳ್ಳೇದಿದೆ. ಕೆಲವೊಂದು ಸರಿ ರಾತ್ರಿ 11 ಗಂಟೆಗೆ 12 ಗಂಟೆಗೆಲ್ಲ ಬರುತ್ತೆ. ಆವಾಗ ನಮ್ಗೆ ಎದ್ದು ಧ್ಯಾನ ಮಾಡೋದು ಕಷ್ಟ, ಮಾಡೋಕ್ಕಾಗಲ್ಲ. ಕೆಲವ್ರು ಮಾಡ್ತಾರೆ. ಇವರು ಯಾರದು ಜೈನರು, ಅವರೆಲ್ಲ ಮಾಡ್ತಾರೆ. ಅಂಗಡಿಗಳೆಲ್ಲ ಹಾಕ್ತಾರಲ್ಲಪ್ಪ, ಅವ್ರ ಹೆಸರೇನು? ಅವರೆಲ್ಲ ಮಾಡ್ತಾರೆ. ಶೇಟು ಸೇಟುಗಳು ಅವ್ರು ಮಾಡ್ತಾರೆ. ಅವರು ಎಷ್ಟೊತ್ತಿಗೆ ಬಂದ್ರೂ ಎದ್ದು ಮಾಡ್ತಾರೆ ಅವರು. ಯಾಕಂದರೆ ಅವ್ರಿಗೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ತುಂಬಿ ತುಡುಕ್ಬೇಕಲ್ವಾ? ಹಾಗಾಗಿ ನಾವು ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಇವತ್ತು ಬೈಲಕ್ ಬೇಗ ಬಂದಿದೆ. ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ 5 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡಾರು ಧ್ಯಾನ ಮಾಡಿ. ಓಕೆನಾ? ಮನೆಯಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. 21 ನಿಮಿಷ ಟೈಮ್ ಇಲ್ಲ, ಕೆಲವ್ರಿಗೆ ಆಫೀಸ್ಗೆ ಹೋಗಬೇಕು, ಆಗೋದಿಲ್ಲ, ಕಷ್ಟ ಆಗುತ್ತೆ ಅನ್ನೋರು
ದೇವಸ್ಥಾನಕ್ಕೆ ಹೋಗಿ, ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ, ಒಂದು ಶಕ್ತಿ ದೇವಸ್ಥಾನಕ್ಕಾದ್ರು ಹೋಗಿ, ಇಲ್ಲ ನಿಮ್ಮ ಮನೆ ಹತ್ರ ಇರೋ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋಗಿ ಆದರೂ ಪರವಾಗಿಲ್ಲ, ಕೂತು ಒಂದು 5 ನಿಮಿಷ ಆದರೂ ಆ ಒಂದು ದೇವರ ಧ್ಯಾನವನ್ನು ಮಾಡಿ ಬನ್ನಿ. ಅಷ್ಟಾದರೂ ಮಾಡ್ಬೋದಲ್ವಾ ಈ ಬ್ಯುಸಿ ಶೆಡ್ಯೂಲಲ್ಲಿ? ಅದನ್ನಾದರೂ ಮಾಡಿ, ತುಂಬ ಚೆನ್ನಾಗಿದೆ. 9:55 ಒಳಗಡೆ ಹೋಗಿ ಮಾಡಿ, ಓಕೆನಾ? ಮತ್ತು ಇವತ್ತು ಸಂಜೆ 8 ಗಂಟೆಗೆ ಅಮಾವಾಸ್ಯೆದು ರಿಚುವಲ್ಸ್ ಮಾಡೋಣ. ಯಾವಾಗಲೂ ನಾವು ಹುಣ್ಣಿಮೆದೇ ಮಾಡ್ತಾಯಿದ್ವಿ, ಅಮಾವಾಸ್ಯೆ ನಮಗೆ ಆ ಟೈಮಲ್ಲಿ ನಾವು ಹೊರಗಡೆ ಇರ್ತಾಯಿದ್ವಿ ಅಥವಾ ನಮಗೆ ಬರೋಕ್ಕಾಗ್ತಿದ್ದಿಲ್ಲ, ಏನೋ ಆಗಿ ಮಿಸ್ ಆಗ್ತಾಯಿತ್ತು, ಅಮಾವಾಸ್ಯೆದು ಮಾಡಿಲ್ಲ. ಮಧ್ಯಾಹ್ನ ನಾನು ಅಥವಾ ಈಗ ಒಂದು 8:30 9 ಗಂಟೆಗೆ ಏನೇನು ಬೇಕು, ರಿಚುವಲ್ಸ್ ಮಾಡೋಕ್ಕೆ ಏನೇನು ಬೇಕು ಅಂತ ಲಿಸ್ಟು ಹಾಕಿಸ್ತೀನಿ. ಅದನ್ನೆಲ್ಲ ಆದಷ್ಟು ಮನೆಯಲ್ಲಿ ಇರ್ತವೆ, ಪೇಪರು, ಪೆನ್ನು, ಆಮೇಲೆ ಇದು ಪಲಾವ್ ಎಲೆ, ಲವಂಗ, ಈ ಥರದ್ದೆಲ್ಲ, ಉಪ್ಪು, ಅಮಾವಾಸ್ಯೆಗೆ ಸಕ್ಕರೆ ಬೇಕು, ಇವತ್ತು ಉಪ್ಪು ಬೇಕಾಗುತ್ತೆ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸಂಜೆ 8 ಗಂಟೆಗೆ ರಿಚುವಲ್ಸ್ ಮಾಡೋಣ, ಅಮಾವಾಸ್ಯೆ ರಿಚುವಲ್ಸ್ ಮಾಡೋಣ, ಓಕೆನಾ? ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗ 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 ಮಾಡಿದ್ರೆ ಬೇಗ ಮುಗ್ದೋಗುತ್ತೆ. ಅದು ಝೂಮ್ದು ಲಿಂಕು ಹಾಕ್ತೀನಿ ಆಮೇಲೆ 8 ಗಂಟೆಗೆ. ಮತ್ತು ಏನೇನು ಐಟಮ್ ಬೇಕು ಅಂತಲೂ ಲಿಸ್ಟ್ ಹಾಕ್ತೀನಿ, ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲದೆ ಏನು ಇಲ್ಲ ಅಂದರೆ ಅದು ಒಂದು ಸ್ವಲ್ಪ ಹೊರಗಡೆ ಹೋಗಿ ಏನಾದ್ರು ಸಣ್ಣ ಪುಟ್ಟದ್ದು ಇಲ್ಲದೆ ಇರೋದನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ತಂದು, ಓಕೆನಾ? ಫಸ್ಟ್ ಟೈಮ್ ಅಮಾವಾಸ್ಯೆ ರಿಚುವಲ್ ಮಾಡ್ತಾ ಇರೋದು, ಹಾಗಾಗಿ ಲಿಸ್ಟ್ ಹಾಕ್ತೀನಿ ನೋಡಿ ಏನೇನು ಮನೆಯಲ್ಲಿದೆ. ಓಕೆ, ಇಲ್ಲದೆ ಇರೋದನ್ನು ಏನೋ ಒಂದು ಗ್ರೀನ್ ಪೆನ್ನೋ ರೆಡ್ ಪೆನ್ ಆ ಥರದ್ದು ಏನಾದ್ರು ಹಾಕ್ತೀವಿ, ಅದು ತಂದಿಟ್ಕೊಳ್ಳಿ. ಪೇಪರು, ಮಾಮೂಲಿ ಪೇಪರ್ ಇರುತ್ತೆ ಎಲ್ಲರ ಮನೇಲಿ, ವೈಟ್ ಶೀಟು, ಆಮೇಲೆ ಪಲಾವ್ ಎಲೆ, ಉಪ್ಪು, ಈ ಥರದ್ದೆಲ್ಲ. ಓಕೆ, ಈಗ ಮಾಡೋಣ. ಪ್ರಾಣಾಯಾಮ ಮಾಡೋಣ. ಲೋಕೇಶ್ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವರು ಬಂದಿಲ್ಲ, ಅವರು ಫುಲ್ಲು ಟ್ರಿಪ್ ಹೊಡಿತಾ ಇದ್ದಾರೆ, ಟ್ರಿಪ್ಪಲ್ಲಿದ್ದಾರೆ ಅವರು. ಅವರು ಹೊರನಾಡಿಗೆ ಹೋಗಿದ್ದಾರೆ ಇವತ್ತು ಅಮಾವಾಸ್ಯೆಗೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದು ಪೋಸ್ಟರ್ ಹಾಕಿದ್ದೀನಿ ಗ್ರೂಪಲ್ಲಿ, ಯಾರೆಲ್ಲ ನೋಡಿದ್ದೀರಾ? ನೋಡಿದ್ದೀರಾ? ನೋಡಿದ್ದೀನಿ. ಏನು ಕೇಳಲೇ ಇಲ್ಲ ಅದ್ರ ಬಗ್ಗೆ. ಮತ್ತೆ ಮೇಡಮೇ ಹೇಳ್ತಾರೆ ಬಿಡಿ, ನಾವ್ಯಾಕೆ ಕೇಳೋದು? ಇಲ್ಲ ಹಾಗೇನಿಲ್ಲ. ಅದು ಟೈಮ್ ಬಂದಾಗ ಅವರೇ ಹೇಳ್ತಾರೆ ಅಲ್ವಾ? ಅದು 15 ದಿವಸದ ಕ್ಲಾಸದು ಹಾಕಿರೋದು, ಜುಲೈ 1ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ, ಇವಾಗ ಟೈಮ್ ಇಲ್ಲ, ಸ್ಟಾರ್ಟ್ ಮಾಡೋಣ, ಓಕೆ? ಭಸ್ತ್ರಿಕಾ ಮೊದಲಿಗೆ ಹೊಸಬ್ರು ಯಾರ್ಯಾರು ಇದ್ದೀರಾ ಅವರು ಭಸ್ತ್ರಿಕಾವನ್ನು ನೋಡ್ಕೊಳ್ಳಿ. 2 ಕೈಯನ್ನು ಎತ್ತಿ. ನಾನು ಮಾಡಲ್ಲ ಇವತ್ತು, ಸಾರಿ, ಸ್ವಲ್ಪ ಇನ್ನೂ ಬಾಡಿ ಪೇಯ್ನ್ ಇದೆ, ಮತ್ತು ಫೋರ್ಸ್ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಒಂದು 2 ಡೇಸು ರೆಸ್ಟಲ್ಲಿ ಇರೋಕ್ಕೆ ಹೇಳಿದ್ದಾರೆ. ಸೊ ನೀವು ಮಾಡಿ. 2 ಕೈಗಳನ್ನು ಫಸ್ಟಿಗೆ ನೇರವಾಗಿ ಕೂತ್ಕೋಬೇಕಂದ್ರೆ ಏನು ಮಾಡಬೇಕು, ಈ ಥರ ಸ್ಟ್ರೈಟ್ ಮಾಡಿ ಬೆನ್ನನ್ನು ನೇರ ಮಾಡ್ಕೋಬೇಕು. ಆಮೇಲಿಂದ 2 ಕೈಗಳನ್ನು ಏನು ಮಾಡಬೇಕು, ಓಪನ್ ಮೇಲೆ ಹಿಂಗೆ ಎತ್ತಬೇಕು. ಆ ಟೈಮಲ್ಲಿ ಜೋರಾಗಿ ಉಸಿರನ್ನ ಎಳ್ಕೋಬೇಕು. ವಾಪಸ್ ಉಸಿರು ಬಿಡಬೇಕಾದ್ರೆ ಫೋರ್ಸಾಗಿ ಹಿಂಗೆ ಬಿಡಬೇಕು, ಮುಷ್ಟಿಯನ್ನು ಕಟ್ಟಬೇಕು. ಹಿಂಗೆ ಕೆಳಗಾರು ಬಿಡಿ, ಹಿಂಗಾರು ಬಿಡಿ, ಓಕೆ? ಈ ಪೋರ್ಷನ್ ಏನಿದೆ ಇದು ಟಚ್ ಆಗಬೇಕು. ಇದನ್ನು 10 ಟೈಮ್ಸ್ ಮಾಡಿದಾಗ 1 ರೌಂಡು. 10 ಸಾರಿ ಈ ಥರ ಮಾಡಿ ಅಥವಾ 15 ಸಾರಿ ಮಾಡಿದ್ರೆ 1 ರೌಂಡ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಈಗ. ಸ್ಟಾರ್ಟ್. ಜೋರಾಗಿ ಉಸಿರು ಎಳ್ಕೋಬೇಕು, ಜೋರಾಗಿ ಬಿಡಬೇಕು. ಭಸ್ತ್ರಿಕಾ ಅಂತ 10 ರೌಂಡು ಮಾಡಿ. ಯಾರಿಗಾರು ಹೆಲ್ತ್ ಇಶ್ಯೂಸ್ ಇದೆ, ಸುಸ್ತಿದೆ, ಅವ್ರು ಮಾಡೋಕ್ಕೆ ಹೋಗಬೇಡಿ. ಮತ್ತು BP, ಹೈ BP, ಲೋ BP ಇರೋರು ನಾರ್ಮಲ್ ಸ್ಪೀಡಲ್ಲಿ ಮಾಡಿ, ತುಂಬ ಜೋರಾಗಿ ಮಾಡಬೇಡಿ, ಓಕೆನಾ? ಸ್ಟಾರ್ಟ್ ಮಾಡಿ. 1 ಸ್ಟಾರ್ಟ್ ಮಾಡಿ. ಒಂದು ಬಟ್ಟೆ ಇಟ್ಕೊಳ್ಳಿ, ಮೂಗಲ್ಲಿ ಸ್ವಲ್ಪ ಎಲ್ಲ ಏನಿರುತ್ತೆ ಎಲ್ಲ ಹೊರಗಡೆ ಬರುತ್ತೆ, ಒರೆಸ್ಕೊಳ್ಳೋಕ್ಕೆ. ಸ್ಟಾರ್ಟ್ ಮಾಡಿ.
ಎಸ್, ಸ್ಟಾಪ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಒಂದು ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ, ಮತ್ತೆ ಏನು ಮಾಡಿ, ಮತ್ತೆ ಒಂದು ರೌಂಡು, 2 ರೌಂಡ್ ಮಾಡೋಣ ಎಲ್ಲನೂ. ಕೆಲವರಿಗೆ ಟೈಮ್ ಇರೋದಿಲ್ಲ ಮನೆಯಲ್ಲಿ ಮತ್ತೆ ಸಪ್ರೇಟಾಗಿ ಮಾಡೋಕ್ಕೆ, ಸೊ ಹಾಗಾಗಿ 20 ನಿಮಿಷ ಕಂಪ್ಲೀಟ್ ನಾವು ಇಲ್ಲೇ ಮುಗಿಸ್ಬಿಡೋಣ. ಓಕೆ, ಇಲ್ಲೇ ಕಂಪ್ಲೀಟು ಮುಗಿಸೋಣ. ಇದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈಗ ಸೆಕೆಂಡ್ ರೌಂಡಲ್ಲಿ ತುಂಬ ನನಗೇನು ಇದಿಲ್ಲ, BP ಶುಗರ್ ನಾರ್ಮಲ್ ಇದೆ ಅನ್ನೋರು ಸ್ವಲ್ಪ ಸ್ಪೀಡನ್ನು 2x ಮೊದಲು ಮಾಡಿದ್ದಕ್ಕಿಂತ ಇನ್ನೊಂದು ರೌಂಡ್ ಸ್ಪೀಡನ್ನು ಜಾಸ್ತಿ ಮಾಡಿ. ಮಾಮೂಲಿ ಬೇರೆಯವರು ಸೇಮ್ ಸ್ಪೀಡನ್ನು ಕಂಟಿನ್ಯೂ ಮಾಡಿ. ಇನ್ನೂ 10 ಟೈಮ್ಸ್ ಅಥವಾ 15 ಟೈಮ್ಸ್ ಮಾಡಿ ಈ ಭಸ್ತ್ರಿಕಾವನ್ನು ಮುಗಿಸೋಣ. ಓಕೆ, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. ಎಸ್, ಓಕೆ, ಸ್ಟಾಪ್. ರಿಲ್ಯಾಕ್ಸ್ ಮಾಡಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ರಿಲ್ಯಾಕ್ಸ್ ಮಾಡಿ, ಆರಾಮಾಗಿ ರಿಲ್ಯಾಕ್ಸನ್ನು ಮಾಡಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ, ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ. ಮತ್ತು ಮುಂದಿನ ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ರಿಲ್ಯಾಕ್ಸ್ ಮಾಡಿ 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ ಸಹಜ ಸ್ಥಿತಿಗೆ ಬಂದ ನಂತರ ಮತ್ತೊಂದು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು. ಇದರಲ್ಲಿ ಸುಸ್ತಾಗಿರುತ್ತೆ, ಮತ್ತು ಸೇಮ್ ಇಮ್ಮಿಡಿಯೇಟು ತಗೋಬಾರ್ದು, ರಿಲ್ಯಾಕ್ಸ್ ಮಾಡಬೇಕು. ಕೂಲಾಗಿರಿ, ಬಿ ಕೂಲ್. ಮೈಂಡ್ ಮತ್ತು ಬಾಡಿ ಕೂಲಾಗಿರಬೇಕು. ಸ್ಟ್ರೆಸ್ಸು ಟೆನ್ಷನ್ನು ಮಾಡ್ಕೋಬೇಡಿ. ಆರಾಮಾಗಿ ರಿಲ್ಯಾಕ್ಸ್ ಮೂವಿಗೆ ಹೋಗಿ ನಿಧಾನವಾಗಿ. ಈಗ ಮತ್ತೊಂದು ಪ್ರಾಣಾಯಾಮ ಕಪಾಲಭಾತಿ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅಂತ ಪ್ರತಿ ದಿವಸ ಹೇಳ್ತಾ ಇರ್ತೀನಿ. ಸೊ ಮಾಡೋದು ಹೇಗೆ, ಆರಾಮಾಗಿ ಕೂತ್ಕೊಳ್ಳಿ. ಚಕಬಲ ಅಂತಾರಲ್ಲ ಅದು ಸುಖಾಸನದಲ್ಲಿ ಕೂತ್ಕೊಂಡು ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು. ತುಂಬ ಸ್ಪೀಡಾಗಿ ಉಸಿರನ್ನು ತಗೊಳ್ಳೋದು ಬಿಡೋದು ಮಾಡಬೇಕು ಇದರಲ್ಲಿ. ಓಕೆ, ನಿಮ್ಮ ಮಣಿಪುರಿ ಚಕ್ರ ಅಂದರೆ ಹೊಟ್ಟೆಯ ಮೇಲ್ಭಾಗ ಮಾತ್ರ ಜಾಸ್ತಿ ಇದು ಆ್ಯಕ್ಷನ್ ಮಾಡುತ್ತೆ. ನಿಮ್ಮ ಹೊಟ್ಟೆಯ ಸುತ್ತಳತ, ಸೊಂಟ ಏನು ಬರುತ್ತಲ್ವ, ಸೊಂಟ ಅಂತಾರೆ ಅಥವಾ ಹೊಟ್ಟೆ ಮೇಲೊಟ್ಟೆ ಅಂತಾರೆ, ಅದು ಕರಗಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ಅದ್ರ ಮೇಲೆ ಫೋರ್ಸ್ ಹಾಕಬೇಕಷ್ಟೆ. ಅದು ಹೊಟ್ಟೆ ಏನು ಮಾಡಬೇಕು, ಆಕ್ಷನ್ ಮಾಡಬೇಕು. ನಿಮ್ಮ ಉಸಿರು ತುಂಬ ಸ್ಪೀಡಾಗಿ ತಗೊಳ್ಳೋದು ಬಿಡೋದು ಮಾಡಬೇಕು. ಎಸ್, ಸ್ಟಾರ್ಟ್ ಮಾಡೋಣ. ಇದು ಕೂಡ ತುಂಬ ಹೊತ್ತು ಮಾಡೋಕ್ಕಾಗಲ್ಲ, ಒಂದು ಅರ್ಧ ನಿಮಿಷ 1 ನಿಮಿಷ ಮಾಡ್ಬೋದು. ರಿಲ್ಯಾಕ್ಸ್ ಮಾಡಿ. ಇದನ್ನು 10 ರೌಂಡ್ ಮಾಡಿ. ರಿಲ್ಯಾಕ್ಸ್ ಮಾಡಿ ಮತ್ತೆ ವಾಪಸ್ ಏನು ಮಾಡಿ ಇನ್ನೊಂದು ರೌಂಡ್ ಮಾಡೋಣ. ಓಕೆನಾ? ಜಸ್ಟ್ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಇದು ಸ್ವಲ್ಪ ಆರಾಮ ಅನಿಸಿದ ಮೇಲೆ ಮತ್ತೊಂದು ರೌಂಡ್ ಮಾಡೋಣ. ಓಕೆ, ಇದನ್ನು ಕೂಡ ಸೆಕೆಂಡ್ ರೌಂಡ್ ಮುಗಿದ ಮೇಲೆ
ಹೊಟ್ಟೆ ಎಲ್ಲ ಪೇನ್ ಆಗುತ್ತೆ ನಿಮಗೆ, ಆ ಮಸಲ್ಸ್ ಎಲ್ಲ ಪೇನ್ ಆಗುತ್ತೆ. ಅಷ್ಟೊತ್ತಿಗೆ ನೀವು ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಮಾಡಿ, ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು, ನೇರವಾಗಿ ಕೂತಿರಬೇಕು. ಸೊ ರಿಲ್ಯಾಕ್ಸ್ ಮಾಡಿ. ಈಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಓಕೆ, ಆರಾಮಾಗಿ ಉಸಿರಾಟವನ್ನು ಮಾಡಿ. ಮುಂದಿನ ಪ್ರಾಣಾಯಾಮ ಯಾವುದು? ನೀವು ಬೇಕಂದರೆ ಕಣ್ಣುಗಳನ್ನು ಮುಚ್ಚಿ ಕೂಡ ಮಾಡ್ಬೋದು. ಇದನ್ನು ಕಣ್ಣು ತೆರೆದಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡಿದ್ರೇ ಒಳ್ಳೆಯದು. ಕಣ್ಣು ಬಿಟ್ಟು ಕೆಲಸ ಮಾಡುವಾಗ ಮಾತ್ರ ಕಣ್ಣು ತೆಗೀರಿ. ಆದಷ್ಟು ಜರ್ನಿ ಮಾಡುವಾಗ, ಇದು ಮಾಡುವಾಗ ಕಣ್ಣು ಮುಚ್ಚಿ ವಿಸುಲೈಸೇಷನನ್ನು ಮಾಡೋದು ಪ್ರಯತ್ನ ಪಡಿ. ಕಣ್ಣು ಬಿಟ್ಟು ಜಾಸ್ತಿ ಪ್ರಪಂಚನ ನೋಡ್ತಾ ಇದ್ರೆ ಏನಾಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಮತ್ತು ಡಿಸ್ಟರ್ಬೆನ್ಸ್ ಜಾಸ್ತಿ. ಮೈಂಡ್ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಕಣ್ಣು ಮುಚ್ಚಿದ್ರೆ ನಿಮಗೆ ಥರ್ಡ್ ಐನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಸಾಧ್ಯವಾದಷ್ಟು ಮನೆಯಲ್ಲಿ ಕೂತಿರೋವಾಗ, ಜರ್ನಿ ಮಾಡೋವಾಗ, ನಿಮಗೆ ಗೊತ್ತಿದೆ ಅಲ್ವಾ ಸ್ಟಾಪ್ ಎಷ್ಟೊತ್ತಿಗೆ ಬರುತ್ತೆ ನಿಮ್ಮ ಸ್ಟಾಪ್ ಅಂತ. ಸ್ವಲ್ಪ ಲಾಂಗ್ ಜರ್ನಿ ಮಾಡೋವಾಗ ಆದಷ್ಟು ನಿದ್ದೆ ಮಾಡೋದಲ್ಲ, ಜಸ್ಟ್ ಕಣ್ಣುಗಳನ್ನು ಬಂದ್ ಮಾಡೋದಷ್ಟೇ. ಬಂದ್ ಮಾಡಿ ಸುತ್ತಮುತ್ತ ಏನಾಗ್ತಾ ಇದೆ, ಯಾರು ನಡ್ಕೊಂಡು ಹೋಗ್ತಿದ್ದಾರೆ, ಯಾರು ಕೂತ್ಕೋತಾ ಇದ್ದಾರೆ, ಬ್ರೇಕ್ ಹೊಡೀತು, ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು. ಅವಾಗೇನಾಗುತ್ತೆ, ನಿಮ್ಮ ಮನಸ್ಸಿನ ಶಕ್ತಿ, ನಿಮ್ಮ ತಲೆ ಮೆಂಟಲ್ ಪವರ್ ಜಾಸ್ತಿ ಆಗುತ್ತೆ. ಓಕೆ, ನಿದ್ದೆ ಮಾಡಬೇಡಿ. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ವಿಸುಲೈಸೇಷನ್. ಕ್ಲೋಸ್ ಮಾಡಿ ಜಸ್ಟ್ ನೀವು ಏನು ಮಾಡಬೇಕು, ನಿಮ್ಮ ಸುತ್ತಮುತ್ತ ಆ ಸೌಂಡು, ಆ ಶಬ್ದ, ಆ ಸ್ಮೆಲ್ಲನ್ನು ನೀವು ಗ್ರಹಿಸಿ ಏನು ಮಾಡಬೇಕು, ಓ ಇದಿಂಥದ್ದು ಅಂತ ಗ್ರಹಿಸೋಕ್ಕೆ ಶುರು ಮಾಡಬೇಕು. ಆವಾಗ ನಿಮ್ಮ ಪವರ್ ಜಾಸ್ತಿ ಆಗುತ್ತೆ, ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆನಾ? ಈ ಥರ ಪ್ರಯತ್ನ ಪಡಿ. ಮಾಡ್ತಾ 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 ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮೆಂಟಲ್ ಪವರು ನೋಡ್ದೇನೆ ನೀವು ಗುರ್ತಿಸೋ ಅಷ್ಟು ಶಕ್ತಿ ನಿಮಗೆ ಬಂದ್ಬಿಡುತ್ತೆ. ಇದನ್ನು ಅಭ್ಯಾಸ ಮಾಡಬೇಕು. ಯಾವಾಗಲೂ ಫ್ರೀ ಇರೋವಾಗೆಲ್ಲ ಕಣ್ಣು ಮುಚ್ಚಿ ಕೂತು ಜಸ್ಟ್ ಆ ಸ್ಮೆಲ್ಲು, ಆ ಗಾಳಿ ಬರುವಂಥ ತಣ್ಣನೆ ಗಾಳಿ ಬರೋದನ್ನು ಫೀಲ್ ಮಾಡ್ತಾ ಇರಬೇಕಷ್ಟೆ. ಓಕೆ, ಈಗ ಮುಂದಿನ ಪ್ರಾಣಾಯಾಮ ಏನು? ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು? ಕೈಯಲ್ಲಿ ಬೇಕಾದರೆ ಒಂದು ಪ್ರಾಣ ಮುದ್ರೆ ಯಾವುದಾದ್ರೂ ಹಾಕ್ಕೊಳ್ಳಿ. ಚಿನ್ಮುದ್ರೆ, ಪ್ರಾಣ ಮುದ್ರೆ, ಕಶ್ಯಪ ಮುದ್ರೆ, ಮೋಹಿನಿ ಮುದ್ರೆ, ಯಾವುದು ಬೇಕಾದರೂ ಹಾಕ್ಕೊಳ್ಳಿ. ಏನು ಮಾಡಿ, ಎರಡು ಮೂಗಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತಗೋಬೇಕು. ಎಷ್ಟು ದೀರ್ಘವಾಗಿ ಅಂದರೆ ಸುಮ್ಮನೆ ಹಿಂಗಲ್ಲ, ತುಂಬ ಆಳವಾದ ಉಸಿರನ್ನು ತಗೊಂಡು ಎದೆಯ ಮುಖಾಂತರ ಹೊಟ್ಟೆಯ ನಾಭಿಯಲ್ಲಿ ಉಸಿರನ್ನು ನಿಲ್ಲಿಸಿ, ಆಮೇಲೆ ಏನು ಮಾಡಿ, ಹೋಲ್ಡ್ ಮಾಡಿ, ಬಿಡಬೇಡಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಆ ಉಸಿರನ್ನು ಹೊಟ್ಟೆ ಒಳಗಡೆ ಹಿಡಿದಿಟ್ಕೊಳ್ಳಿ. ಆವಾಗ ನಿಮಗೆ ಬ್ರೈನೆಲ್ಲ ಒಂಥರ ಆಗುತ್ತೆ, ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ, ಸೆಲ್ಸ್ ಆ್ಯಕ್ಟಿವೇಟ್ ಆಗ್ತವೆ. ಎದೆಯೆಲ್ಲ ಸ್ವಲ್ಪ ಹಿಂಗೆ ಡಬ ಬಡ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಹೊಟ್ಟೆಯ ಸುತ್ತಮುತ್ತ ಇರುವಂಥ ಮಜಲ್ಸ್ ಏನಾಗುತ್ತೆ, ಸ್ವಲ್ಪ ಹಿಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಾಕು, ನನಗೆ ಕಷ್ಟ ಆಗ್ತಾಯಿದೆ ಅಂದಾಗ ಉಸಿರನ್ನು ದೀರ್ಘವಾಗಿ ಬಾಯಿಯ ಮುಖಾಂತರ ಬಿಡಬೇಕು. ಓಕೆನಾ? ಜಸ್ಟ್ ಈಗ ಮೂಗಿನ ಮುಖಾಂತರ ಉಸಿರನ್ನು ಎಳ್ಕೊಳ್ಳಿ. ಎಸ್, ಸ್ಟಾರ್ಟ್. ದೀರ್ಘವಾಗಿ ತಗೋಬೇಕು. ಎಸ್, ಇನ್ಹೇಲ್ ತಗೊಳ್ಳಿ ಉಸಿರನ್ನು. ನೀವು ಹೇಳಿದ ಕಣ್ಣು ಮುಚ್ಚಿ ಗಮನಿಸುವ ಮತ್ತು ಉಜ್ಜಯಿ ಪ್ರಾಣಾಯಾಮ ಮಾಡುವ ನಿಮ್ಮ ಕೆಪಾಸಿಟಿ, ನಾನು ಹೇಳೋವರೆಗೂ ಬಿಡಬಾರ್ದು. ಆ ಥರ ತುಂಬ ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಕೂತ್ಕೋಬೇಡಿ. ನಿಮ್ಮ ಕೆಪಾಸಿಟಿ ನೋಡಿ. ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಪರವಾಗಿಲ್ಲ, ನಾನು ಹೋಲ್ಡ್ ಮಾಡ್ತೀನಿ, ಯಾವ ಕೆಪಾಸಿಟಿ, ನಾನು ಇನ್ನೂ ಒಂದು 10 ಸೆಕೆಂಡು 5 ಸೆಕೆಂಡ್ ಇರಬಲ್ಲೆ ಅನ್ನೋರು ಹೋಲ್ಡ್ ಮಾಡಿ. ನಿಮಗೆ ಹೋಲ್ಡ್ ಮಾಡಿದಷ್ಟು ನಿಮಗೆ ಪವರ್ ಜಾಸ್ತಿ ಆಗುತ್ತೆ. ಹಂಗಂತ ಓವರ್ ರಿಸ್ಕ್ ತೊಗೊಳ್ಳೋದು ಬೇಡ. ಓಕೆ, ಕೆಲವರಿಗೆ ಅದು ಕಷ್ಟ ಆಗುತ್ತೆ, ಕೆಲವರಿಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿ,
ನಿಮ್ಮ ಕೆಪಾಸಿಟಿ ಅನುಸಾರ ನೀವು ಎಷ್ಟು ಕೇಪಬಲ್ ಇದ್ದೀರಿ. 5 ಸೆಕೆಂಡ್ ಆದರೆ 5 ಸೆಕೆಂಡೇ ಓಕೆ. ಮಾಡ್ತಾ ಮಾಡ್ತಾ 6, 7, 8 ಸೆಕೆಂಡು ನಿಮಗೆ ಅಭ್ಯಾಸ ಆಗುತ್ತೆ. ಒಂದೇ ದಿವಸ 10 ಸೆಕೆಂಡು 15 ಸೆಕೆಂಡ್ ನಿಲ್ಲಿಸ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಮಗೆ ಸಾಕಾಗ್ತಿದೆ ಅನಿಸಿದಾಗ ಬಿಡಿ ಉಸಿರನ್ನು. ಓಕೆ, ಹಾಂ, ಎಸ್. ಇದನ್ನು 5 ಬಾರಿ ಮಾಡಬೇಕು. ಈಗ 1 ಬಾರಿ ಅಷ್ಟೇ ಆಗಿದೆ, ಇನ್ನು 4 ಬಾರಿ ಮಾಡೋಣ. ಜಸ್ಟ್ ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಎಸ್, ಕಮಾನ್, ಇನ್ಹೇಲ್. ಹೊಟ್ಟೆಗೆ ಬಂದು ನಿಲ್ಲಬೇಕು ಗಾಳಿ. ಓಕೆನಾ? ಹೊಟ್ಟೆಯಲ್ಲಿ ನಿಮ್ಮ ಉಸಿರು ನಾಭಿಯಲ್ಲಿ ಹಿಡಿದಿಟ್ಕೋಬೇಕು. ಹಿಡಿದಿಟ್ಕೊಂಡು ಏನು ಮಾಡಬೇಕು? ಹಾಗೆ ಇರಬೇಕು. ಸ್ವಲ್ಪ ಇದನ್ನು ಕರೆಕ್ಟಾಗಿ ನಾನು ಹೇಗೆ ಹೇಳ್ತಾ ಇದ್ದೀನಿ ಹಾಗೆ ಮಾಡಿದ್ರೆ ನಿಮಗೆ ತುಂಬ ರಿಸಲ್ಟ್ ಬರುತ್ತೆ. ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂದರೆ ಇದರದ್ದು ನಿಮಗೆ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ. ಓಕೆ, ಕರೆಕ್ಟಾಗಿ ಮಾಡಬೇಕು. ಆ ಉಸಿರನ್ನು ಹಿಡಿದಿಟ್ಕೋಬೇಕು. ಹೋಲ್ಡ್ ಮಾಡಿ, ಹೋಲ್ಡ್ ಹೋಲ್ಡ್ ಹೋಲ್ಡ್, ರಿಲೀಫ್ ಮಾಡಿ. ಬಾಯಿಯ ಮುಖಾಂತರ ಮಾಡಬೇಕು. ಉಸಿರನ್ನು ಬಾಯಿಯ ಮುಖಾಂತರ ಹೊರ ಹಾಕಬೇಕು. ಓಕೆ, ಎಸ್. ಇನ್ನು 3 ಬಾರಿ ಮಾಡೋಣ. ಇನ್ಹೇಲ್, ತಗೊಳ್ಳಿ, ಉಸಿರನ್ನು ತಗೊಳ್ಳಿ. ಎಸ್, ಹೋಲ್ಡ್ ಇಟ್. ಎಸ್, ರಿಲೀಫ್. ಇನ್ನೊಂದು ಸಾರಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್, ಇನ್ಹೇಲ್, ಕಮಾನ್. ಎದೆಯ ಮುಖಾಂತರ ನಿಮ್ಮ ಹೊಟ್ಟೆ ಒಳಗಡೆ ಹೋಗಲಿ. ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳಿ ಹೊಟ್ಟೆಯಲ್ಲಿ. ಎಸ್ 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 ಎಸ್. ಓಕೆ, ರಿಲೀಫ್. ಗುಡ್. ಮತ್ತೆ ಉಸಿರನ್ನು ಹಿಡಿದಿಟ್ಕೊಳ್ಳಿ. ಕೊನೆಯ ಅಭ್ಯಾಸ ಇದು. ಇದಾದ ನಂತರ ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋಣ. ಮತ್ತು ಅರ್ಧ ನಿಮಿಷದ ವಿಶ್ರಾಂತಿಯನ್ನು ತಗೊಳ್ಳಿ. ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಕೂತ್ಕೊಳ್ಳಿ. ಇದು ಕೊನೆಯ ಬಾರಿ. ಎಸ್, ಇನ್ಹೇಲ್. ಎದೆಯ ಮುಖಾಂತರ ಹೊಟ್ಟೆಯಲ್ಲಿ ನಿಮ್ಮ ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಬೇಕು. ಎಸ್. ಎಸ್, ರಿಲೀಫ್ ಮಾಡಿ. ಈಗ ಅರ್ಧ ನಿಮಿಷ ವಿಶ್ರಾಂತಿಯನ್ನು ತಗೊಳ್ಳಿ. ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋಣ. ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ಭ್ರಾಮರಿ ಅಂದರೆ ದುಂಬಿಯ ನಾದ ಅಲ್ವಾ? ಇದು ನಮ್ಮ ಬ್ರೈನಿಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅಟ್ ಸೇಮ್ ಟೈಮ್ ಮಕ್ಕಳಿದ್ದರೆ ಮಕ್ಕಳಿಗೆ ಕೂಡ ಜ್ಞಾಪಕ ಶಕ್ತಿ ಜಾಸ್ತಿ ಮಾಡುತ್ತೆ. ಸೇಮ್ ಟೈಮ್ ದೊಡ್ಡವ್ರಿಗೆ ಕೂಡ, ಯಾರಿಗಾದರೂ ನಮಗೆ ಈಗ ಕೆಲವೊಂದು ವಿಷಯಗಳು ಬೇಗ ಬೇಗ ಮರ್ತೋಗ್ತಾ ಇರುತ್ತೆ. ಯಾರಿಗೋ ಏನೋ ಹೇಳುತ್ತೀವಿ ಮರ್ತೋಗ್ತೀವಿ. ಟೆನ್ಷನ್ನು, ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ಆವಾಗ ಮೈಂಡನ್ನು ಕಾಮ್ ಮಾಡೋಕ್ಕೆ, ರಿಲ್ಯಾಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಮಾಡೋದು ಹೇಗಪ್ಪ ಅಂದರೆ ನೋಡಿ, ಇದು ಕಿವಿಯ ಈ ಭಾಗ ಏನಿದೆ, ಕಿವಿಯ ನಾಲಿಗೆ ಅಂತ ಕರೀತಾರೆ ಇದನ್ನೇನು ಮಾಡಬೇಕು? ಹೆಬ್ಬೆರಳಿನ ಸಹಾಯದಿಂದ ಟೈಟಾಗಿ ಮುಚ್ಚಬೇಕು. ಇನ್ನು ಮಿಕ್ಕಿದ 4 ಬೆರಳುಗಳನ್ನು ಫೇಸ್ ಕವರ್ ಮಾಡಬೇಕು. ಪಂಚೇಂದ್ರಿಯಗಳನ್ನು ಕವರ್ ಮಾಡಬೇಕು. ಐತೆ ಕಣ್ಣು, ಬಾಯನ್ನು ಕವರ್ ಮಾಡಬೇಕು. ಕಿವಿಯನ್ನು ಕ್ಲೋಸ್ ಮಾಡಬೇಕು. ಟೈಟಾಗಿ ಮುಚ್ಕೋಬೇಕು ಕಿವಿಯನ್ನು. ಹೀಗೆ ಹೆಬ್ಬೆರಳಿನ ಮುಖಾಂತರ ಕಿವಿಯನ್ನು ಮುಚ್ಚಬೇಕು. ಆಮೇಲೆ ದೀರ್ಘವಾದ ಉಸಿರನ್ನು ತಗೊಂಡು ವಾಪಸ್ ಉಸಿರು ಬಿಡಬೇಕಾದ್ರೆ ಏನು ಮಾಡಬೇಕು? ಮಕಾರವನ್ನು ಇದನ್ನು ಸೌಂಡ್ ಮಾಡ್ತಾ ಉಸಿರನ್ನು ಮೂಗಿನ ಮುಖಾಂತರ ಬಿಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ.
ಹೀಗೆ 5 ಬಾರಿ ಉಸಿರನ್ನು ತಗೊಂಡು 5 ಬಾರಿ ಮಾಡಬೇಕು. ಇದು ಮಾಡಿ ಕಂಪ್ಲೀಟ್ ಆದಮೇಲೆ ನೀವು ಕೈಗಳನ್ನು ತೆಗಿತೀರಲ್ಲ, ಆವಾಗ ನಿಮ್ಮ ಕಿವಿಯಿಂದ ಒಂದು ಬಿಸಿಯಾದ ಗಾಳಿ ಬರುತ್ತೆ ಮತ್ತು ಮೈಂಡು ಫುಲ್ಲು ನಿಮಗೆ ರಿಲ್ಯಾಕ್ಸ್ ಆದಾಗೆ ಅನುಭವ ಆಗುತ್ತೆ. ಓಕೆ, ಇದನ್ನು ಇನ್ನು 3 ಬಾರಿ ಮಾಡಿ. ಇನ್ಹೇಲ್ 3 ಬಾರಿ ಮಾಡಿ, ನಂತರ ರಿಲ್ಯಾಕ್ಸ್ ಮಾಡಿ. ಓಕೆ, ಈಗ ರಿಲ್ಯಾಕ್ಸ್ ಮಾಡಿ. ಲಾಸ್ಟ್ ಪ್ರಾಣಾಯಾಮ, ಅನುಲೋಮ ವಿಲೋಮ ಅಥವಾ ನಾಡಿ ಶೋಧನ ಅಂತ ಕೂಡ ಕರಿತೀವಿ ಇದನ್ನು ಲಾಸ್ಟಲ್ಲಿ ಈಗ ಮಾಡೋಣ. ನೀವು ಕಣ್ಣುಗಳನ್ನು ಬಂದ್ ಮಾಡಿ ಇದನ್ನು ಮಾಡಿ, ಒಳ್ಳೆಯದು. ನಾನೀಗ ಒಮ್ಮೆ ತೋರಿಸ್ತೇನೆ, ಹೊಸಬ್ರು ಯಾರು ಇದ್ದರೆ ನೋಡ್ಕೊಂಬಿಡಿ. ನಮ್ಮ ಕೈ ಏನಿದೆ ಇದನ್ನು 2 ಬೆರಳು ಮಧ್ಯದ ಫಸ್ಟ್ 2 ಬೆರಳನ್ನು ಮಡಚಬೇಕು. ಈ ಥರ ರೌಂಡ್ ತಿರುಗಿಸಿ ಬಲ ಮೂಗಿನ ಹೊಳ್ಳೆಯನ್ನು ಹೆಬ್ಬೆರಳಿಂದ ಮುಚ್ಚಬೇಕು, ಎಡ ಮೂಗಿನ ಹೊಳ್ಳೆಯನ್ನು ಮಿಕ್ಕಿದ 2 ಬೆರಳಿಂದ ಮುಚ್ಚಬೇಕು. 5 ಬಾರಿ 7 ಬಾರಿ 9 ಬಾರಿ ನಾಡಿ ಶೋಧನವನ್ನು ಮಾಡಬೇಕು. ಫಸ್ಟು ಎಡಗಡೆಯಿಂದ ಶುರು ಮಾಡಬೇಕು. ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ತಗೊಂಡು, ಎಲ್ಲೂ ಸ್ಟಾಪ್ ಮಾಡೋ ಹಾಗಿಲ್ಲ, ತಗೊಂಡು ನಿಧಾನವಾಗಿ ಮತ್ತೆ ಬಲಗಡೆಯಿಂದ ಉಸಿರನ್ನು ಹೊರಗಡೆ ಹಾಕಬೇಕು. ಮತ್ತೆ ಬಲಗಡೆಯಿಂದ ಉಸಿರನ್ನು ತಗೋಬೇಕು, ಎಡಗಡೆ ಉಸಿರನ್ನು ಹಾಕಬೇಕು. ಇದಕ್ಕೆ 1 ರೌಂಡ್ ಅಂತ ಕರಿತೀವಿ. ಇಂಥದ್ದು ಮಿನಿಮಮ್ 5 ರಿಂದ 7 ರೌಂಡನ್ನು ಮಾಡಲೇಬೇಕು. ಓಕೆ, ಇಲ್ಲ ನಿಮ್ಮದು ಈ 2 ಬೆರಳನ್ನು ನೀವು ನಿಮ್ಮ ಥರ್ಡ್ ಐನಲ್ಲಿ ಇಟ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡಬಹುದು. ನೋಡಿ, ಹೀಗೆ ಕೂಡ ಮಾಡಬಹುದು. ಸ್ಟಾರ್ಟ್ ಮಾಡಿ. ಕಣ್ಣುಗಳನ್ನು ಬಂದ್ ಮಾಡಿ, ಯಾಕಂದರೆ ಇದು ಪ್ರಾಣಾಯಾಮ ಮುಗಿದ ತಕ್ಷಣ ನಾವು ಓಂಕಾರವನ್ನು ಉಚ್ಚಾರಣೆ ಮಾಡಬೇಕಾಗಿದೆ. ಹಾಗಾಗಿ ನಾಡಿ ಶೋಧನವನ್ನು ಶುರು ಮಾಡೋಣ. ಹೀಗೆ 7-9 ಬಾರಿ ಮಾಡಿ ಆರಾಮಾಗಿ. 9 ಬಾರಿ ಕಂಪ್ಲೀಟ್ ಆಗಿರೋರು ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಆರಾಮವಾಗಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಕೂತ್ಕೋಬೇಕು. ಇನ್ನು ಮಾಡ್ತಾ ಇರೋರು ಇನ್ನು 1 ನಿಮಿಷಗಳ ಕಾಲ ಅವಕಾಶ ಇದೆ, ಆರಾಮಾಗಿ ಮಾಡಿ. ಬೇಗ ಶುರು ಮಾಡಿರೋರು ಕಂಪ್ಲೀಟ್ ಆಗಿರುತ್ತೆ, ಅವರು ಆರಾಮಾಗಿ ಕೂತ್ಕೊಂಡು ಉಸಿರಾಟವನ್ನು ಮಾಡ್ತಾಯಿರಿ. ಕೈಗಳಲ್ಲಿ ಯಾವುದಾದ್ರು ಒಂದು ಮುದ್ರೆ, ನಿಮಗೆ ಇಷ್ಟ ಬಂದ ಮುದ್ರೆಯನ್ನು ಹಾಕಿ ಕೂತಿರಿ. ಓಕೆ, ಓಂಕಾರವನ್ನು ಹೇಳಬೇಕು. ರಿಲ್ಯಾಕ್ಸ್ ಮೋಡಲ್ಲಿರಿ. ಓಂಕಾರ ಹೇಳೋಕ್ಕೂ ಮುಂಚೆ ದೀರ್ಘವಾಗಿ ಒಂದು ಬಾರಿ ಉಸಿರಾಟವನ್ನು ಮಾಡೋಣ. 1 ಬಾರಿ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಯಾವುದೇ ಥರದ ಬಿಗಿತನ, ನೋವು ನಿಮ್ಮನ್ನು ಕಾಡಬಾರ್ದು. ಮುಂದಿನ 20 ನಿಮಿಷ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಅಫರ್ಮೇಷನ್, ಮ್ಯಾನಿಫೆಸ್ಟೇಷನನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಹಾಗಾಗಿ ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಷ್ಟು ನಿಮಗೆ ಬೇಗ ರಿಸಲ್ಟು ಸಿಗುತ್ತೆ. ಓಕೆ, ಈಗ ದೀರ್ಘವಾಗಿ ಒಮ್ಮೆ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರ ಹಾಕ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡೋಣ.
Yes, inhale. ಮೂರು ಬಾರಿ ಓಂಕಾರದ ಉಚ್ಚಾರಣೆಯನ್ನು ಮಾಡೋಣ. ಎಸ್, ಇನ್ಹೇಲ್. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಒಮ್ಮೆ ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಹಾಗೆ ಇನ್ನೊಮ್ಮೆ ಇನ್ಹೇಲ್. ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಈಗ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ನಿಮ್ಮನ್ನು ನೀವು ಸಮುದ್ರದ ಕಿನಾರೆಯಲ್ಲಾದರೂ ಕಲ್ಪನೆ ಮಾಡ್ಕೊಳ್ಳಿ, ನದಿಯ ತೀರದಲ್ಲಾದರೂ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದರೂ ನಿಮ್ಮನ್ನು ನೀವು ಕಲ್ಪನೆಯನ್ನು ಮಾಡ್ಕೊಳ್ಬಹುದು. ನಾನು ಒಂದು ಸಮುದ್ರದ ಕಿನಾರೆಯಲ್ಲಿ ಕೂತಿದ್ದೇನೆ. ಸಮುದ್ರದ ಅಲೆಗಳ ಶಬ್ದ ನನ್ನ ಕಿವಿಗೆ ಕೇಳಿಸ್ತಾ ಇದೆ. ನಾನು ಹೇಳುವಂಥ ಎಲ್ಲ ವಾಕ್ಯಗಳನ್ನು ನೀವು ಫೀಲ್ ಮಾಡಬೇಕು, ಅಂದರೆ ಅನುಭವಿಸ್ಬೇಕು. ನೀವು ಅದು ಆಗಿದ್ದೀರಾ, ನೀವಲ್ಲಿದ್ದೀರಾ ಅನ್ನೋ ರೀತಿ ಅನುಭವವನ್ನು ಮಾಡಬೇಕು. ಓಕೆ. ಸೊ ಸಮುದ್ರದ ಅಲೆಗಳ ಶಬ್ದ ಕಿವಿಗೆ ಬಂದು ಕೇಳಿಸ್ತಾ ಇದೆ. ಬೆಳಗಿನ ಜಾವ 5:45. ಸೂರ್ಯ ಹುಟ್ಟುವ ಸೂಚನೆ ಅಷ್ಟೇ ಕಾಣ್ತಾ ಇದೆ ಇನ್ನು. ಸೊ ಏನೋ ಒಂದು ಥರ ಗೋಲ್ಡನ್ ಲೈಟ್, ಸೂರ್ಯ ಹುಟ್ಟುವಂಥ ಒಂದು ಗೋಲ್ಡನ್ ಲೈಟು ಭೂಮಿಯೆಲ್ಲ ಒಂಥರ ಗೋಲ್ಡ್ ಕಲರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಸೂರ್ಯ ಹುಟ್ಟುವಾಗ ಹೇಗಾಗುತ್ತೆ, ಭೂಮಿ ಫುಲ್ಲು ಗೋಲ್ಡ್ ಥರ ಅನ್ನಿಸ್ತಾ ಇರುತ್ತೆ, ಏನೋ ಒಂದು ಬೆಳಕು ಬರ್ತಾ ಇರೋ ಥರ. ಅದೇ ರೀತಿ ತಣ್ಣನೆಯ ಗಾಳಿ ಬೀಸ್ತಾ ಇದೆ, ತಣ್ಣನೆಯ ಗಾಳಿ ಬೀಸ್ತಾ ಇದೆ. ನಿಮ್ಮ ಮನಸ್ಸು ತುಂಬ ಖುಷಿಯಾಗಿದೆ, ಮನಸ್ಸು ತುಂಬ ಖುಷಿಯಾಗಿದೆ. ಇಂಥ ಒಂದು ಸೌಂದರ್ಯವಾದ ಪ್ರಕೃತಿ ಮಡಿಲಲ್ಲಿ ನಾನು ಕೂತಿದ್ದೀನಿ ಅನ್ನೋ ಒಂದು ಭಾಸ ನಿಮಗೆ ಆಗ್ತಾ ಇದೆ. ಸೊ ಆ ನೀರಿನ ಅಲೆಗಳು ಬಂದು ಕಾಲಿಗೆ ಹೊಡಿತಾ ಇದೆ, ಆ ತಣ್ಣನೆಯ ಅನುಭವ ಕಾಲುಗಳಿಗೆ ಆಗ್ತಾ ಇದೆ. ಸೊ ಇಂಥ ಖುಷಿಯಾದ ಸಮಯದಲ್ಲಿ ನಾವು ಏನಾಗಬೇಕು, ಏನಾಗಿದ್ದೀವಿ ಅನ್ನೋ ಒಂದಷ್ಟು ಮ್ಯಾನಿಫೆಸ್ಟೇಷನನ್ನು ಮಾಡೋಣ. ನಾವು ಏನಾಗಿದ್ದೀವಿ ಅಂದರೆ, ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ಏನಾಗಿದ್ದೀರಾ ನೀವು? ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿಯಾಗಿದ್ದೀರಿ. ಹಣವನ್ನು ತುಂಬ ಸುಲಭವಾಗಿ ಆಕರ್ಷಣೆ ಮಾಡುವಂಥ ಶಕ್ತಿ ನೀವಾಗಿದ್ದೀರಿ ಅನ್ನೋ ಕಲ್ಪನೆಯನ್ನು ಮಾಡ್ಕೊಳ್ಳಿ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನೀವು ಮಾಡುವಂಥ ಕೆಲಸದಲ್ಲಿ ಪ್ರತಿ ದಿವಸ ನಿಮಗೆ ಹೊಸ ಹೊಸ ಹಣದ ಅವಕಾಶಗಳು ಮತ್ತೆ ಮತ್ತೆ ಓಪನ್ ಆಗ್ತಾ ಇದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನಿಮ್ಮ ಸುತ್ತಲೂ ಸುತ್ತುವರಿತಾ ಇದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ, ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಬರ್ತಾ ಇದೆ. ಅಂದರೆ ಹಣವನ್ನು ಪಡಿಲಿಕ್ಕೆ ಮತ್ತು ಹಣವನ್ನು ಉಪಯೋಗಿಸಲಿಕ್ಕೆ ನಾವು ಯೋಗ್ಯರಾಗಿದ್ದೇವೆ. ಹಾಗಾಗಿ ಏನಾಗ್ತಾ ಇದೆ, ಪ್ರತಿ ದಿವಸ ತುಂಬ ಸುಲಭವಾಗಿ ಹಣ ನಮ್ಮ ಕಡೆ ಬರ್ತಾ ಇದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ.
ಯಾವಾಗಲೂ ಖುಷಿ ಖುಷಿಯಾಗಿ ಸಮೃದ್ಧಿಯಾಗಿ ಶಾಂತವಾಗಿ ಇರುವಂಥ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾಗಿ ಮನಸ್ಸು ಸಮೃದ್ಧವಾಗಿದೆ. ಆದ್ದರಿಂದ ನನ್ನ ಜೀವನವೂ ಸಮೃದ್ಧಿಯಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ನಾವು ಎಷ್ಟು ಅದೃಷ್ಟವಂತರಲ್ವಾ? ಬ್ರಹ್ಮಾಂಡನೇ ನಮ್ಮ ಕಡೆ ಕೆಲಸ ಮಾಡ್ತಾ ಇದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ, ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ಪ್ರತಿ ದಿವಸ ಜಾಸ್ತಿ ಆಗ್ತಾ ಇದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತಿದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕಂಡಂಥ ಕನಸೆಲ್ಲ ಇವತ್ತು ನಿಜ ಆಗ್ತಾ ಇದೆ. ಕಾರ್ ತಗೊಬೇಕು, ಬೈಕ್ ತಗೋಬೇಕು, ಬಂಗ್ಲಾ ತಗೋಬೇಕು, ಇಷ್ಟು ದುಡ್ಡು ಮಾಡಬೇಕು, ಅಷ್ಟು ದುಡ್ಡು ಮಾಡಬೇಕು, ಎಲ್ಲವೂ ಇವತ್ತು ನಿಜ ಆಗಿದೆ ಅನ್ನೋ ಒಂದು ಫೀಲಿಂಗಲ್ಲಿ ನೀವಿರಬೇಕು. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸನ್ನು ಕಳಿಸುತ್ತಿದ್ದಾರೆ. ದೇವರು ಮತ್ತು ಯೂನಿವರ್ಸ್ ಏನು ಮಾಡ್ತಾ ಇದ್ದಾರೆ? ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸನ್ನು ಕಳಿಸುತ್ತಿದ್ದಾರೆ. ನನ್ನ ಆರೋಗ್ಯ ಅದ್ಭುತವಾಗಿದೆ. ನನ್ನ ಜೀವದಲ್ಲಿ ಹಾಗೂ ನನ್ನ ದೇಹದಲ್ಲಿ ಅತಿ ಹೆಚ್ಚು ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ನಾನು ಚೈತನ್ಯ ಭರಿತನಾಗಿದ್ದೇನೆ. ಯಾವುದೇ ಥರದ ಕಾಯಿಲೆ ಕಸಾಲೆಗಳು ನನ್ನನ್ನು ಕಾಡಿಸ್ತಾ ಇಲ್ಲ. ಐ ಆಮ್ ಸೋ ಸ್ಟ್ರಾಂಗ್. ನಾನು ತುಂಬ ಅದ್ಭುತವಾಗಿ ಆರೋಗ್ಯವಾಗಿ ಸದೃಢ ದೇಹವನ್ನು ಹೊಂದಿದ್ದೇನೆ. ಆರೋಗ್ಯದಲ್ಲಿ ನಾನೇ ಬೆಸ್ಟ್, ನನ್ನನ್ನು ಮೀರಿಸುವವರು ಯಾರೂ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾನು ಹೆಲ್ದಿಯಾಗಿದ್ದೇನೆ ಅಂತ, ಆರೋಗ್ಯವಾಗಿದ್ದೇನೆ ನಾನು ಅನ್ನೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ದೇಹವನ್ನು ನೀವೇ ಸ್ಪರ್ಶ ಮಾಡಿ. ಐ ಆಮ್ ಸೋ ಸ್ಟ್ರಾಂಗ್. ನಾನು ತುಂಬ ಚೆನ್ನಾಗಿದ್ದೇನೆ. ಸಾಮಾಜಿಕವಾಗಿ ಚೆನ್ನಾಗಿದ್ದೇನೆ, ಆರ್ಥಿಕವಾಗಿ ಚೆನ್ನಾಗಿದ್ದೇನೆ, ಮತ್ತು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ನಾನು ಆರೋಗ್ಯವಂತನಾಗಿದ್ದೇನೆ ಅಂತ ಆರೋಗ್ಯದ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಮತ್ತು ನಿಮ್ಮ ದೇಹದಲ್ಲಿ ಹೊಸ ಹೊಸ ಚೈತನ್ಯ, ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇದೆ. ಅದೇ ರೀತಿ ನೀವು ತುಂಬ ಹೆಲ್ದಿಯಾಗಿದ್ದೀರಾ, ತುಂಬ ಆರೋಗ್ಯವಾದ ಊಟವನ್ನು ಮಾಡ್ತಾ ಇದ್ದೀರಾ, ಆರೋಗ್ಯಕರವಾಗಿದ್ದೀರಾ. ಯಾವುದೇ ಥರದ ಬಿಸಿಲು, ಗಾಳಿ, ಮಳೆ, ಚಳಿಗೆ ಕೂಡ ನಿಮ್ಮ ಆರೋಗ್ಯ ಹದಗೆಡ್ತಾ ಇಲ್ಲ. ಎಲ್ಲ ಕಾಲದ ಎಲ್ಲ ಥರದ ವಾತಾವರಣಕ್ಕೆ ನಿಮ್ಮ ದೇಹ ಫ್ಲೆಕ್ಸಿಬಲ್ ಆಗಿ ಹೊಂದ್ಕೋತಾ ಇದೆ. ಹಾಗಾಗಿ ಪ್ರತಿ ದಿವಸ ನೀವು
ಒಳ್ಳೆ ಆಹಾರವನ್ನು ಸ್ವೀಕರಿಸ್ತಾ ಇದ್ದೀರಿ. ನಿಮ್ಮ ದೇಹ ತುಂಬ ಸದೃಢವಾಗಿ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಇದ್ದೀರಾ. ನಿಮ್ಮ ದೇಹ ಫ್ಲೆಕ್ಸಿಬಲ್ ಆಗಿದೆ ಮತ್ತು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ನೀವು ಅನ್ನೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಐ ಆಮ್ ಸೋ ಹೆಲ್ದಿ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ಅದೇ ರೀತಿ ಸಂಬಂಧಗಳು ಅಂತ ಬಂದಾಗ ಸಾಮಾಜಿಕವಾಗಿ ಹೊರಗಡೆ ಜನರ ಜೊತೆ ನನ್ನ ಸಂಬಂಧ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನನ್ನ ಜೊತೆ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ, ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ, ಗೌರವವನ್ನು ಕೊಡ್ತಾರೆ. ಮನೆಯಲ್ಲೂ ಕೂಡ ಅಷ್ಟೇ ಪ್ರೀತಿ ಮತ್ತು ಗೌರವ ವಿಶ್ವಾಸದಿಂದ ನನ್ನನ್ನು ನೋಡ್ಕೋತಾರೆ. ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾರೆ. ನಾನು ಏನಾದರೂ ಹೇಳಿದರೆ ಅದಕ್ಕೆ ಬೆಲೆ ಕೊಡ್ತಾರೆ, ನನ್ನ ಮಾತನ್ನು ತಗೋತಾರೆ. ನನಗೆ ಒಂದು ರೆಸ್ಪೆಕ್ಟ್ ಇದೆ ಮನೆಯಲ್ಲಿ. ಅಷ್ಟೊಂದು ರೆಸ್ಪೆಕ್ಟ್ಫುಲ್ಲಾಗಿ ಗೌರವಾನ್ವಿತವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ನನ್ನನ್ನು ನೋಡ್ಕೋತಾ ಇದ್ದಾರೆ. ನಾನು ಮನೆಯಲ್ಲಿ ಕೂಡ ಆಫೀಸಲ್ಲಿ ಕೂಡ ಮತ್ತು ಸಮಾಜದಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಮಾಡಿದ್ದೇನೆ, ಒಳ್ಳೆಯ ಗೌರವವನ್ನು ಕಾಪಾಡಿಕೊಂಡಿದ್ದೇನೆ. ಸಂಬಂಧಗಳು ತುಂಬ ಚೆನ್ನಾಗಿ ನನ್ನ ಜೊತೆ ಇದೆ. ಹಾಗೆ ನಾನು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬಂದಾಗ ಎಲ್ಲರೂ ನನಗೆ ಸ್ಪಂದಿಸ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ನನ್ನನ್ನು ಸ್ಪಂದಿಸ್ತಾರೆ. ನನ್ನ ಜೊತೆ ತುಂಬ ಒಳ್ಳೆಯ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಯೂನಿವರ್ಸ್ ಆ್ಯಂಡ್ ಗಾಡ್. ದೇವರಿಗೆ ಮತ್ತು ಯೂನಿವರ್ಸ್ಗೆ ನನ್ನ ಅನಂತ ಧನ್ಯವಾದಗಳು, ಇಂಥ ಒಳ್ಳೆ ಜನರನ್ನು ನನ್ನ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ. ಅದೇ ಇಷ್ಟು ಒಳ್ಳೆ ಆರೋಗ್ಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಗಾಡ್. ಹಾಗೆ ನಮ್ಮ ತಂದೆ ತಾಯಿಗಳಿಗೆ ಕೂಡ ಧನ್ಯವಾದಗಳನ್ನು ಹೇಳೋಣ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಪ್ರತಿ ದಿವಸ ಹೊಸ ಅವಕಾಶಗಳು ನನಗೆ ಓಪನ್ ಆಗ್ತಾ ಇದೆ. ನಾನು ದುಡಿಯುವಷ್ಟು ಶಕ್ತಿ ನನ್ನಲ್ಲಿದೆ. ಮಾತುಗಾರಿಕೆ ಚೆನ್ನಾಗಿದೆ, ಸಂಬಂಧಗಳು ಚೆನ್ನಾಗಿದೆ, ಜನರು ನನ್ನನ್ನು ನಂಬ್ತಾ ಇದ್ದಾರೆ. ನನ್ನನ್ನು ನಂಬಿ ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ದುಡ್ಡನ್ನು ಹಾಕ್ತಾರೆ. ಸೊ ಹಾಗಾಗಿ ನಾನು ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ. ಹಾಗಾಗಿ ಹಣವು ಕೂಡ ನನ್ನ ಬಳಿ ಪ್ರತಿ ದಿವಸ, ಪ್ರತಿ ಕ್ಷಣ, ಪ್ರತಿ ದಿಕ್ಕುಗಳಿಂದ ನನಗೆ ಹಣ ಬಂದು ಸೇರ್ತಾ ಇದೆ. ಈ ತಿಂಗಳ ನನ್ನ ಕಮಿಟ್ಮೆಂಟ್ ಏನಿದೆ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, ನಿಮಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅದನ್ನು ಹೇಳಿ. ಅದು ನನಗೆ ಈಗಾಗಲೇ ನನಗೆ ಸಿಕ್ಕಿದೆ. ಅದನ್ನು ನಾನು ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಂಡಿದ್ದೇನೆ. ಹಾಗಾಗಿ ಈ ತಿಂಗಳಲ್ಲಿ ನನಗೆ ಯಾವುದೇ ರೀತಿಯ ಹಣದ ಕೊರತೆ ಇಲ್ಲ, ಟೆನ್ಷನ್ ಇಲ್ಲ. ಸೊ ನನಗೆ ಬೇಕಂದ ತಕ್ಷಣ ಅಷ್ಟು ಹಣ ನನಗೆ ಸಿಗ್ತಾ ಇದೆ. ನಾನು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹಣವು ನನ್ನನ್ನು ಇಷ್ಟಪಡ್ತಾ ಇದೆ, ನಾನು ಹಣವನ್ನು ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಮನಿ ಆ್ಯಂಡ್ ಮನಿ ಲವ್ಸ್ ಮೀ. ಹಾಗೆ ಹಣದ ಬಗ್ಗೆ ಒಂದು ಒಳ್ಳೆಯ ಗುಣವನ್ನು ಇಟ್ಕೊಳ್ಳಿ. ಹಣವನ್ನು ದೂರುವಂಥ ಅಭ್ಯಾಸ ಮಾಡಬೇಡಿ. ಹಣದ ಬಗ್ಗೆ ಕಂಪ್ಲೇಂಟ್ ಹೇಳ್ಬೇಡಿ. ಹಣಕ್ಕೆ ಯಾವಾಗಲೂ ಥ್ಯಾಂಕ್ ಯು ಹೇಳಿ. ನಿಮ್ಮ ಹತ್ತಿರ ಎಷ್ಟು ಹಣ ಇದೆ ಅಷ್ಟಕ್ಕೇ ನೀವು ಧನ್ಯವಾದವನ್ನು ಹೇಳಿ, ಗ್ರ್ಯಾಟಿಟ್ಯೂಡನ್ನು ತೋರಿಸಿ. ಅದೇ ನಿಮಗೆ 10 ಪಟ್ಟು 100 ಪಟ್ಟಾಗಿ ಬೆಳೀಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಹಣದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ, ತುಂಬ ಒಳ್ಳೆಯ ಪ್ರೀತಿ, ಗೌರವವನ್ನು ಬೆಳೆಸಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮನಿ. ನೀನು ನನ್ನ ಬಳಿ ಇರೋದಕ್ಕೆ ಥ್ಯಾಂಕ್ ಯು. ಐ ಲವ್ ಯು ಆ್ಯಂಡ್ ಯು ಲವ್ಸ್ ಮೀ. ಹಣ ಅಂದರೆ ನನಗೆ ತುಂಬ ಇಷ್ಟ. ಹಣಕ್ಕೆ ನಾನಂದರೆ ಇನ್ನೂ ಇಷ್ಟ. ಸೊ ಹಾಗಾಗಿ ಹಣ ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ನಾನು ಕಳಿಸಿದರೂ ಕೂಡ 10 ಪಟ್ಟಾಗಿ 100 ಪಟ್ಟಾಗಿ ವಾಪಸ್ ನನ್ನ ಬಳಿ ಮತ್ತೆ ಬರ್ತಾ ಇರುತ್ತೆ. ನಾನು ಈಗ 1 ರೂಪಾಯಿ ಕೊಟ್ಟರೆ ರಿಟರ್ನ್ ನನಗೆ 10 ರೂಪಾಯಿ ಬರುತ್ತೆ. ಆ ಒಂದು ಕಲ್ಪನೆಯಲ್ಲೇ ಇರಿ. ಸೊ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬ ಸಂತೃಪ್ತರಾಗಿದ್ದೀರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಆರಾಮವಾಗಿ, ಆಯಾಸವಿಲ್ಲದೆ, ಯಾವುದೇ ರೀತಿಯ ಕಷ್ಟಪಡದೆ ನಿಮಗೆ ಬಂದು ಸೇರ್ತಾ ಇದೆ ಅನ್ನೋ ಮನಸ್ಥಿತಿಯಲ್ಲಿರಿ. ಸೊ ಈಗ ಹಣ ಬಂದಿದೆ, ಸಂಬಂಧಗಳು ಸರಿಯಾಗಿದೆ, ಕೆಲಸ ಮಾಡಲು ಶಕ್ತಿ ಇದೆ, ಆರೋಗ್ಯ ಇದೆ. ಇದೆಲ್ಲವನ್ನು ಕೊಟ್ಟಂಥ ಯೂನಿವರ್ಸ್ಗೆ ಏನು ಮಾಡಬೇಕು, ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಧನ್ಯವಾದವನ್ನು ಹೇಳಬೇಕು. ಐ ಆಮ್ ಥ್ಯಾಂಕ್ಫುಲ್ ಟು ಯೂನಿವರ್ಸ್. ನಾನು ತುಂಬ ಕೃತಜ್ಞಳಾಗಿದ್ದೇನೆ. ಇಂಥ ಒಂದು ಒಳ್ಳೆಯ ದಿನವನ್ನು, ಇಂಥ ಒಂದು ಒಳ್ಳೆಯ ಸ್ನೇಹಿತರನ್ನು, ಸಂಬಂಧಿಕರನ್ನು, ಮನೆಯವರನ್ನು ಹಾಗೂ ಹಣಕಾಸಿನ ವ್ಯವಸ್ಥೆಯನ್ನು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಿದ್ದಕ್ಕೆ ನಾನು ನಿನಗೆ ತುಂಬ ಋಣಿಯಾಗಿದ್ದೇನೆ. ನನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಏನು ಮಾಡ್ತೇನೆ, 10 ಜನಕ್ಕೆ ನಾನು ಕೂಡ ಉಪಕಾರವನ್ನು ಮಾಡ್ತೇನೆ ಅಂತ ಸಹಜವಾಗಿ, ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ. ಮನೆಗೆ ಬನ್ನಿ. ಮನೆಯಲ್ಲಿ ತಂದೆ ತಾಯಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ
ಅತಿಥಿ ದೇವೋಭವ ಅಂದರೆ ನಿಮ್ಮ ತಂದೆ ತಾಯಿ ಗುರುಗಳು, ನಿಮಗೆ ಯಾರಾದರೂ ಒಬ್ಬರು ಗುರು ಅಂತ ಇರ್ತಾರೆ, ಗೈಡ್ ಅಂತ ಇರ್ತಾರೆ. ಅವರು ನಿಮ್ಮ ಜೀವನದ ಪಾಠ ಕಲಿಸಿದವರು ಇರ್ಬೋದು, ಅಕ್ಷರಾಭ್ಯಾಸ ಮಾಡಿಸಿದವರು ಇರ್ಬೋದು, ಯಾರೇ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ನಿಮಗೆ ಪ್ರತಿ ಹೆಜ್ಜೆನಲ್ಲೂ ತಿದ್ದಿ ತೀಡುವಂಥ ಹಿರಿಯರಿರಬಹುದು, ಅವರನ್ನು ನೀವು ಗುರುಗಳಾಗಿ ಭಾವಿಸಿರ್ಬೋದು. ಅಥವಾ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರರಿರಬಹುದು, ಅಥವಾ ಶಿರಡಿಯ ಸಾಯಿ ಬಾಬಾರಿರಬಹುದು. ಯಾರನ್ನು ನೀವು ಗುರುಗಳು ಅಂತ ಸ್ವೀಕರಿಸಿದ್ದೀರಿ ಅವರು ಕೂಡ ಮನೆಯಲ್ಲಿ ಇದ್ದಾರೆ. ತಂದೆ ತಾಯಿ ಗುರು ಮತ್ತು ನಿಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಮೃದ್ಧ ಜೀವನವನ್ನು ಸಾಗಿಸಿ ಹೋಗಿರುವಂಥ ನಿಮ್ಮ ತಲೆಮಾರು, ನಿಮ್ಮ ಪಿತೃಗಳೇನಿದ್ದಾರೆ ಎಲ್ಲರೂ ಅಲ್ಲೇ ಇದ್ದಾರೆ ಅವರ ಹತ್ರ ಕೂಡ. ಮತ್ತು ನೀವು ವಾಸ ಮಾಡುವಂಥ ನಿಮ್ಮ ದೇವರು, ಗ್ರಾಮ ದೇವರು ಏನಂತ, ನೀವು ವಾಸ ಮಾಡುವ ಜಾಗಕ್ಕೆ ಒಂದು ಶಕ್ತಿ ದೇವರು ಅಂತ ಇರ್ತಾರೆ. ಆ ಗ್ರಾಮ ದೇವರನ್ನು ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರನ್ನು ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ನವಗ್ರಹಗಳು ಕೂಡ ನಿಮ್ಮ ಸುತ್ತಮುತ್ತ ನಿಂತಿದ್ದಾರೆ. ಎಲ್ಲರೂ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಏನಂತ, ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಸುಗಮವಾಗಿ ಸುದೀರ್ಘವಾಗಿ ನಡೀಲಿ. ನೀವು 4 ಜನಕ್ಕೆ ಉಪಕಾರ ಮಾಡುವಷ್ಟು ಮಟ್ಟಿಗೆ ಬೆಳೆಯಲಿ ಅಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು ಸಂಪೂರ್ಣ ಮನಸ್ಸಿನಿಂದ ಶರಣಾಗತರಾಗಿ ಸ್ವೀಕರಿಸಿ ಧನ್ಯೋಸ್ಮಿ. ಅಂದರೆ ಇಂಥ ಒಂದು ಆಶೀರ್ವಾದ ಸಿಕ್ಕಿದ್ದಕ್ಕೆ ನನಗೆ ಥ್ಯಾಂಕ್ ಯು. ನಿಮ್ಮ ಎಲ್ಲರ ಆಶೀರ್ವಾದ ಬಲ ನನ್ನನ್ನು 100 ಪಟ್ಟು ಕೆಲಸ ಜಾಸ್ತಿ ಮಾಡಲು ಶಕ್ತಿ ಕೊಡ್ತಾ ಇದೆ. ಸೊ ಪ್ರತಿ ದಿವಸ ನಮ್ಮ ತಂದೆ ತಾಯಿಯವರು ಬದುಕಿರುವಂಥ ದೇವರುಗಳವರು, ಅವರನ್ನು ನಾವು ನೆನಪು ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಕೆಲಸಗಳಲ್ಲೂ ಜಯ ಸಿಗುತ್ತೆ. ಓಕೆ, ಎಲ್ಲರ ಹತ್ರ ನೀವು ಆಶೀರ್ವಾದವನ್ನು ತಗೊಳ್ಳಿ. ವಿಜಯೀ ಭವ, ಒಳ್ಳೆಯದಾಗಲಿ ನಿಮಗೆ ಅಂತ ಖುಷಿಯಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಸೊ ಆಶೀರ್ವಾದವನ್ನು ತಗೊಂಡು ಏನು ಮಾಡಿ, ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ ಮಾಡಿ ಸಹಜ ಸ್ಥಿತಿಗೆ ಬನ್ನಿ. ಆರಾಮವಾಗಿ ಕೈಗಳನ್ನು ರಬ್ ಮಾಡಿ. ಒಳ್ಳೆಯ ಆಶೀರ್ವಾದ ಸಿಕ್ಕಿದೆ, ಒಳ್ಳೆಯ ಮ್ಯಾನಿಫೆಸ್ಟೇಷನ್ ಆಗಿದೆ, ಇದೆಲ್ಲವೂ ನನ್ನ ಜೀವನದಲ್ಲಿ ನಡೆದಿದೆ ಅಂತ ಮನಸ್ಸು 1 ನಿಮಿಷ ಖುಷಿಯಾಗಿರಬೇಕು. ಆ ಖುಷಿಯನ್ನು ನೀವು ಫೀಲ್ ಮಾಡಬೇಕು, ಆ ಅನುಭವವನ್ನು ಮಾಡಬೇಕು. ಕೈಗಳನ್ನು ರಬ್ ಮಾಡಿ ನಿಧಾನವಾಗಿ ನಿಮ್ಮ ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಕೈಗಳಲ್ಲಿ ದೇವರನ್ನ ದರ್ಶನವನ್ನು ಮಾಡ್ತಾ ನಿಧಾನವಾಗಿ ನಿಮ್ಮ ಸಮಯವನ್ನು ತಗೊಂಡು ಆರಾಮಾಗಿ ಕಣ್ಣುಗಳನ್ನು ಓಪನ್ ಮಾಡಿ. ಶುಭೋದಯ. ಈಗ ನಿಮ್ಮ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡ್ತಾ ಐ ಆಮ್ ಸೋ ಸ್ಟ್ರಾಂಗ್, ನನ್ನಷ್ಟು ಸ್ಟ್ರಾಂಗ್ ಯಾರೂ ಇಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿ ನೀವು ಇರಿ. ಈಗ ಏನು ಮಾಡಿ, ನಿಧಾನವಾಗಿ ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ನಾವು ಥ್ಯಾಂಕ್ ಯು ಹೇಳುವಂಥ ಸಮಯ ಬಂದಿದೆ. ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಗಾಯತ್ರಿ ಮಂತ್ರವನ್ನು ಹೇಳಿ ನೀರನ್ನು ಎನರ್ಜೈಸ್ ಮಾಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಜೀವನದಲ್ಲಿ ತುಂಬ ಸಹಾಯವನ್ನು ಮಾಡಿದೀಯಾ. ಇನ್ನು ಮುಂದೆ ನಾನು ಮಾಡಲು ಹೊರಟಿರುವಂಥ ಒಳ್ಳೆ ಕೆಲಸಗಳಿಗೆ ನಿನ್ನ ಸಹಕಾರವನ್ನು ಬೇಡ್ತಾ ಇದ್ದೇನೆ. ಹಾಗಾಗಿ ನೀನು ಮಾಡೇ ಮಾಡ್ತೀಯ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ನೀವು ಏನೇನು ಬೇಕೋ ಅದೆಲ್ಲ ನೀರಿನ ಹತ್ರ ಹೇಳ್ಕೊಳ್ಳಿ. ಐ ಆಮ್ ಸ್ಟ್ರಾಂಗ್ ಹೇಳಿ, ಐ ಆಮ್ ಗ್ರೇಟ್ಫುಲ್ ಹೇಳಿ, ಐ ಆಮ್ ಆಮೇಲೆ ನಿಮಗಿಷ್ಟ ಬಂದದ್ದು ಹೇಳಿ, ಐ ಆಮ್ ಹೆಲ್ದಿ, ಐ ಆಮ್ ರಿಚ್, ನಾನು ತುಂಬ ರಿಚ್ ಆಗಿದ್ದೇನೆ. ನಿಮಗೇನು ಮನಸ್ಸಿಗೆ ಬರುತ್ತೆ ಎಲ್ಲ ನೀವು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಬೇಕು. ನೀರಿನ ಜೊತೆ ತುಂಬ ನಿಮ್ಮ ಆಪ್ತ ಸ್ನೇಹಿತರ ಜೊತೆ ಹೇಗೆ ಮಾತಾಡ್ತೀರಿ ಅದೇ ರೀತಿ ನೀರಿನ ಜೊತೆ ನೀವು ಮಾತನಾಡಬೇಕು. ದಿನಕ್ಕೆ 3-4 ಬಾರಿ ಈ ಥರ ನೀರಿಗೆ ನೀವು ಹೇಳಿ ನೀರನ್ನು ಎನರ್ಜೈಸ್ ಮಾಡಿ ಕುಡಿತಾ ಇದ್ದರೆ ನಿಮ್ಮ ಬಾಡಿಯಲ್ಲಿರುವಂಥ ನೆಗೆಟಿವಿಟಿ, ಕೆಟ್ಟ ಆಲೋಚನೆಗಳು ಕ್ರಮೇಣ ತೊಳೆದಾಕುತ್ತೆ. ನೀರೇನು ಮಾಡುತ್ತೆ, ಪಾಪವನ್ನು ತೊಳಿತಾರೆ ಅಂತ ಗಂಗೆನಲ್ವಾ, ಗಂಗಾ ಮಾತೆ ಏನು ಮಾಡ್ತಾಳೆ, ಪಾಪವನ್ನು ತೊಳಿತಾಳೆ ತಾನೆ. ಆ ಕೆಲಸವನ್ನು ಈ ನೀರು ಮಾಡುತ್ತೆ. ಜೀವನದಿ ಅಂತ ಕರಿತೀವಿ ನಾವು ನೀರಿಗೆ. ಏನಂತ ಕರಿತೀವಿ? ಜೀವನದಿ. ಅಂದರೆ ಇದಕ್ಕೆ ಜೀವ ಇದೆ ಅಲ್ವಾ. ಸೊ ಹಾಗಾಗಿ ನೀರಿನ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಳ್ಳಿ.
ಸೊ ನೀರಿಗೆಲ್ಲ ನಿಮ್ಗೇನು ಬೇಕು ಹೇಳಿ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿ ನೀರನ್ನು ಎನರ್ಜೈಸ್ ಮಾಡಿ ಕುಡೀರಿ. ನಿಮ್ಮ ಬಾಡಿಯಲ್ಲಿರುವಂಥ ಎಲ್ಲ, ಮನಸ್ಸಿನಲ್ಲಿರುವಂಥ ಎಲ್ಲ ಕೆಟ್ಟ ಯೋಚನೆಗಳು, ಕೆಟ್ಟದ್ದೇನಿದೆ ಎಲ್ಲ ತೊಳೆದು ನನ್ನ ಪಾಪವನ್ನು ತೊಳೆದಾಕು ಅನ್ನೋ ರೀತಿಯಲ್ಲಿ ಹೇಳಿ. ಈಗ ನೀರನ್ನು ಪ್ರೀತಿಯಿಂದ ಕುಡೀರಿ. ಸೌಂಡ್ ಈಗಲೂ ಬರ್ತಾ ಇದೆಯಾ, ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲೋ ಒಂದ್ ಕಡೆ ಒಂದೊಂದ್ ಸ್ವಲ್ಪ ಬರ್ತಾ ಇದೆ. ಈಗಿಲ್ಲ. ಓಕೆ. ಅದು ಏನೋ ಒಂದ್ ಸ್ವಲ್ಪ ಬ್ರೇಕ್ ಆದಂಗೆ ಆಗ್ತದೆ. ರೇಡಿಯೋ ಸ್ಟೇಷನ್ ಬರುತ್ತಲ್ಲ, ನೆಟ್ಟದೇನೋ ಇದು ಅನ್ಸುತ್ತೆ. ಆ ಗಾಳಿ ಎಲ್ಲ ಬರ್ಬೇಕಾದ್ರೆ ಒಂದ್ಸರಿ ಪರ 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 ಸೌಂಡ್ ಬರುತ್ತಲ್ಲ, ಆ ಥರ ಏನೋ ಆಗಿದೆ ಅನ್ಸುತ್ತೆ. ಆದರೂ ನಾನು ರೂಮಲ್ಲಿ ಕೂತಿದ್ದೀನಿ, ಫುಲ್ಲು ಗಾಳಿನೂ ಆಡ್ತಾ ಇಲ್ಲ, ಫ್ಯಾನ್ ಕೂಡ ಆಫ್ ಮಾಡಿದ್ದೇನೆ, ಗೊತ್ತಿಲ್ಲ. ಇಟ್ಸ್ ಓಕೆ. ಈಗ ಮಯೂರ್ಮವನ್ನು ಮಾಡೋಣ. ಮಯೂರ್ಮ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ, ನಂಬಿಕೆಯ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಬೆಳಿಗ್ಗೆ ಎದ್ದು ವಿಶ್ ಮಾಡಬೇಕು ಅಲ್ವಾ? ನಮ್ಮ ವಿಶಸ್ ಏನು ಮಾಡಬೇಕು? ಎಲ್ಲರೂ ಚೆನ್ನಾಗಿರಿ. ಮಯೂರ್ಮ 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 ಅಂದರೆ ಅದೇ ಅರ್ಥ. ಜೀವರಾಶಿ ಇನ್ಫಿನಿಟಿ ಅಂದರೆ ಅಂತ್ಯವಿಲ್ಲದ ಪ್ರೀತಿ ನನ್ನ ಕಡೆಯಿಂದ ದೇವರಿಗೆ, ಯೂನಿವರ್ಸ್ಗೆ ಅಂತ. ನಾನು ಅಂತ್ಯವಿಲ್ಲದಷ್ಟು ಪ್ರೀತಿ ವಿಶ್ವಾಸವನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ 10 ಪಟ್ಟು ನನಗೆ ಸಿಗುತ್ತೆ. ಓಕೆ. ಮಯೂರ್ಮ. ರಾತ್ರಿ ಮಲಗಬೇಕಾದ್ರೂ ಈ ಮಯೂರ್ಮ ಸಿಂಬಲನ್ನು ಮಾಡಿ ಮಲ್ಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಬ್ಲೆಸ್ಸಿಂಗ್ಸ್ ಜಾಸ್ತಿ ಸಿಗುತ್ತೆ. ಓಕೆ. ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ತಥಾಸ್ತು. ನೀವು ಮಾಡುವಂಥ ಎಲ್ಲ ಒಳ್ಳೆ ಕೆಲಸದಲ್ಲಿ ನಿಮಗೆ ತಥಾಸ್ತು ಸಿಗಲಿ, ಆಶೀರ್ವಾದ ಸಿಗಲಿ. ಗುರು ಹಿರಿಯರ ದೇವರ ಆಶೀರ್ವಾದದಿಂದ ಯಾವಾಗಲೂ ಆಶೀರ್ವಾದದೊಳಗಡೆ ಇರಬೇಕು. ಯಾರ್ದಾರು ಒಬ್ಬರದು ಬ್ಲೆಸ್ಸಿಂಗಲ್ಲಿ ಇರಬೇಕು ನೀವು, ಆಯಿತಾ? ಯಾರಿಗೆಲ್ಲ ತಂದೆ ತಾಯಿಗಳಿದ್ದಾರೆ, ಆದಷ್ಟು ಹೋಗ್ಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಹೋಗಿ. ಓಕೆ. ತಥಾಸ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ. ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೂ ಕೂಡ ಆಶೀರ್ವಾದವನ್ನು ಮಾಡಿಬಿಡಿ. ತಥಾಸ್ತು 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 ತಥಾಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. Thank you. ಮನಸ್ಸು ದೊಡ್ಡದನ್ಸುತ್ತೆ ಅಲ್ವಾ ಈ ಶಬ್ದ ಹೇಳ್ಬೇಕಾದ್ರೆ? ಇಷ್ಟು ಹೇಳೋದಿಕ್ಕೆ ಈಸಿಯಾಗಿ ಬರಲ್ಲ ಈ ವರ್ಡು ಎಲ್ಲರಿಗೂ. ಹೃದಯದಿಂದ ಬರ್ಬೇಕಲ್ಲ, ತುಂಬಾ ಕಷ್ಟ. ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಆ ಹೃದಯ ಶ್ರೀಮಂತಿಕೆ ಇರೋದ್ರಿಂದನೇ ನಾವು ಹೇಳಕ್ ಸಾಧ್ಯವಾಗ್ತಾ ಇದೆ. ಕೆಲವರಿಗೆ ಈ ಪ್ಲಾಟ್ಫಾರ್ಮೇ ಸಿಗ್ತಾ ಇಲ್ಲ ಹೇಳಕ್ಕೆ. ಯಾರು ಹೇಳ್ತಿದ್ದಾರೆ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋ ಅವಕಾಶ ಯಾರಿಗೆ ಸಿಗುತ್ತೆ? ಎಲ್ಲರೂ ನಿಂತ್ಕೊಂಡು ಒಂದು 10 ಜನ ಒಂದೇ ಕಡೆ ನಿಂತ್ಕೊಂಡು ಎಲ್ಲರಿಗೂ ನಾವು ಆಶೀರ್ವಾದ ಮಾಡ್ಕೊಳ್ಳೋದು ಗ್ರೇಟ್ ಅಲ್ವಾ? ಅದು ಅಲ್ವಾ? ಏನೋ ಸಣ್ಣ ಪುಟ್ಟ ನಿಮಗೆ ಇದ್ರೂ ಕೂಡ ಅದು ದೊಡ್ಡದಾಗುವಂಥದ್ದು ಸಣ್ಣದ್ರಲ್ಲೇ ನಿಮಗೆ ಮುಗ್ದೋಗುತ್ತೆ. ಮತ್ತೆ ಇಷ್ಟೊಂದು ಜನದ ಆಶೀರ್ವಾದ ಸಿಕ್ಕಿದೆ ಅಂದರೆ ನೀವು ಕೂಡ ಸಾಮಾನ್ಯರಲ್ಲ. ಆ ಬ್ಲೆಸ್ಸಿಂಗ್ ತಗೊಳ್ಳೋ ಅಂಥ ಯೋಗ ಯೋಗ್ಯತೆ ಎರಡೂ ನಿಮ್ಗೆ ಇರೋದಕ್ಕೆ ಮಾತ್ರನೇ ನಿಮಗೆ ಒಂದು 15-16 ಜನದ ಆಶೀರ್ವಾದ ಸಿಗ್ತಾ ಇದೆ. ಈಗ ಸುಮ್ಮನೆ ಯಾರು ಆಶೀರ್ವಾದ ಮಾಡ್ತಾರೆ ಅಲ್ವಾ? ಸಿಗ್ತಾ ಇದೆ ಅಂದರೆ ನಾವು ಗ್ರೇಟ್ಫುಲ್ ಇದ್ದೀವಿ ಅಂತ. ಯಾರೋ ಎಲ್ಲೆಲ್ಲೋ ಊರಿನವರು, ಯಾವ್ಯಾವುದೋ ಊರಿನವರು ಇನ್ನೊಬ್ಬರಿಗೆ ಸಹಾಯ ಮಾಡ್ತಿದ್ದಾರೆ, ಬ್ಲೆಸ್ ಮಾಡ್ತಾ ಇದ್ದಾರೆ, ನೀವು ಚೆನ್ನಾಗಿರಿ ಅಂತ ಮನಸಾರೆ ನಿಮ್ಮನ್ನು ಅರಸ್ತಾ ಇದ್ದಾರೆ ಅಂದರೆ ಯು ಆರ್ ರೈಟ್, ಒಳ್ಳೆ ಇದರಲ್ಲಿದ್ದೀರಿ ನೀವು ಅಂತ ಅರ್ಥ. ಇದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಇಂಥಷ್ಟೊಂದು ಜನದ್ದು ಬೆಳಿಗ್ಗೆನೇ ಆಶೀರ್ವಾದ ಸಿಗ್ತಾ ಇದೆ ಅಂದರೆ ಐ ಆಮ್ ಗ್ರೇಟ್ಫುಲ್ ಅಲ್ವಾ? ನಾನು ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ ಯಾವಾಗಲೂ, ಅದಕ್ಕೆ ನನಗೀಗ ಇಷ್ಟೊಂದು ಜನದ ಆಶೀರ್ವಾದ ಸಿಗ್ತಾ ಇದೆ. ನನಗೆ ಈ ಆಶೀರ್ವಾದವೇ ಒಂದು ದಿವಸ ಎಮ್ಮರವಾಗಿ ಬೆಳೆದು ನಿಮ್ಮ ಎಲ್ಲ ಕನಸುಗಳನ್ನು
ನೆನಸು ಮಾಡುತ್ತೆ. ದೊಡ್ಡ ಮಟ್ಟದಲ್ಲಿ ನೀವು ಬೆಳಿತೀರಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಬ್ಬರ ಆಶೀರ್ವಾದವನ್ನ ತುಂಬ ಕಡೆಗಣಿಸ್ಬೇಡಿ. ಅದಕ್ಕಿರೋಷ್ಟು ಪವರ್ ಯಾವುದಕ್ಕೂ ಇಲ್ಲ. ನಮ್ಮ ಗುರುಗಳು ನಮ್ಮ ಹತ್ರ ಆಶೀರ್ವಾದ ಕೇಳ್ತಾರೆ, ಬ್ಲೆಸ್ ಮಾಡಿ ನನಗೆ, ಬ್ಲೆಸ್ ಮಾಡಿ ನನಗೆ ಅಂತ ಕೇಳಿ ಕೇಳಿ ಮಾಡಿಸ್ಕೊಂತಾರೆ. ನೀವು ಅವ್ರದ್ದು ವಿಡಿಯೋಸ್ ಇದ್ರೆ ನಾನು ಕಳಿಸ್ತೀನಿ. ಬ್ಲೆಸ್ ಮೀ ಅಂತಾರೆ. ಪ್ರತಿ ದಿವಸ ನಾವು ಅವ್ರಿಗೆ ಬ್ಲೆಸ್ ಮಾಡಬೇಕು. ಚೆನ್ನಾಗಿರಿ ಸರ್ ಅಂತ ಹೇಳ್ತಾನೆ ಇರಬೇಕು. ಆಲ್ವೇಸ್ ಬ್ಲೆಸ್ ಅಂತ ಈ ಥರ ಬ್ಲೆಸ್ಸಿಂಗಲ್ಲಿ ನಾವು ಕೈಗಳನ್ನು ತೋರಿಸಿದಾಗ ಅಷ್ಟೇ ಅವರು ಸೆಷನನ್ನು ಎಂಡ್ ಮಾಡೋದು. ಸೊ ಅಂಥ ದೊಡ್ಡ ವ್ಯಕ್ತಿ ಅವರು. ಇಡೀ ಇಂಡಿಯಾದಲ್ಲೇ ಈ ಏಂಜಲ್ ಏನು ಬರುತ್ತೆ ಥೆರಪಿನಲ್ಲಿ ನಂಬರ್ 1. ಅವರ ತಿಂಗಳ ಆದಾಯ 15ರಿಂದ 20 ಕೋಟಿ. ಎಷ್ಟು? ಒಂದು ತಿಂಗಳ ಆದಾಯ. ಅಂಥವ್ರು ನಮ್ಮ ಹತ್ರ ಆಶೀರ್ವಾದವನ್ನು ತಗೋತಾರೆ ಅಂದರೆ ನಾವ್ಯಾಕೆ ತಗೋಬಾರ್ದು ಅಲ್ವಾ? ಅವರ ಆದಾಯ ತಿಂಗಳಿಗೆ 20 ಕೋಟಿವರೆಗೂ ಇದೆ, ಒಂದು ತಿಂಗಳಿಗೆ. ಅಂತ ನಮ್ಮನ್ನ ಫಸ್ಟ್ ಟೈಮ್ ಬಂದಿರೋರ್ನು ಕೂಡ ಬೇಟಾ ಮುಜೆ ಆಶೀರ್ವಾದ ಕರೋ, ನನಗೆ ಬ್ಲೆಸ್ ಮಾಡು ನೀನು ಅಂತ ಕೇಳ್ತಾರೆ. ಸೊ ನಾವೇನೇನೂ ಅಲ್ಲ. ಆ ಅಹಮ್ಮನ್ನು ಬಿಟ್ಟು ಒಳ್ಳೆ ಮನಸ್ಥಿತಿಯಿಂದ ನಾವು ಯಾವಾಗ ವ್ಯವಹರಿಸೋಕ್ಕೆ ಶುರು ಮಾಡ್ತೀವಲ್ಲ, ಅದು ನಮ್ಮನ್ನು ಎಲ್ಲಿಗೋ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಹೌದು ಮೇಡಮ್. ಒಂದ್ ದಿವಸ ಎಲ್ಲವನ್ನು ಬಿಟ್ಟು ಹೋಗ್ಬೇಕು ನಾವಲ್ವಾ? ಸೊ ಬಿಟ್ಟು ಹೋಗ್ಬೇಕು. ಬ್ಲೆಸ್ಸಿಂಗ್ಸ್ ತುಂಬಾ ಪವರ್ ಇದೆ ಅಲ್ವಾ ಮೇಡಮ್? ಆಶೀರ್ವಾದಕ್ಕೆ ತುಂಬಾ ಪವರ್ ಇದೆ. ಯಾರಾದ್ರೂ ಹಿರಿಯರು ಸಿಕ್ಕಿದ್ರೆ ನೀವು ಅವ್ರ ಆಶೀರ್ವಾದವನ್ನ ತಗೊಳ್ಳಿ, ಆಶೀರ್ವಾದ ಮಾಡಿ ಅಂತೇಳಿ. ಈಗ ನಮ್ಮಲ್ಲಿ ಒಂದು ಸಣ್ಣ ಪೂಜೆಗೆ ಕೂತ್ಕೋಬೇಕಾದ್ರೂ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದ ಕಾಲಿಗೆ ನಮಸ್ಕಾರ ಮಾಡಿ ಬಂದು ಒಂದು ಸಣ್ಣ ಪೂಜೆ ಮಾಡಬೇಕಾದ್ರೂ ನಾವು ಆಶೀರ್ವಾದವನ್ನು ತಗೋತೀವಿ. ಈವನ್ ನನ್ನ ಮಗಳು ಕೂಡ ಪ್ರತಿ ದಿವಸ ನನ್ನ ಕಾಲಿಗೆ ನಮಸ್ಕಾರ ಮಾಡಿ, ಚಿಕ್ಕ ವಯಸ್ಸಿಂದ ರೂಢಿ ಆಗ್ಬಿಟ್ಟಿದೆ ಅದು. ಕಾಲಿಗೆ ನಮಸ್ಕಾರ ಮಾಡಿನೇ ಹೋಗೋದು. ಮನೆಯಲ್ಲಿ ಯಾರ್ಯಾರು ದೊಡ್ಡವ್ರು ಇರ್ತಾರೆ ಅವರಿಗೆಲ್ಲ ನಮಸ್ಕಾರ ಮಾಡಿನೇ ಹೊರಗಡೆ ಕೆಲಸಕ್ಕೆ ಹೋಗೋದು ಅಥವಾ ಕಾಲೇಜ್ಗೆ ಹೋಗೋದು. ನಿಮ್ಮ ಮನೆಯಲ್ಲೂ ಮಕ್ಕಳಿಗೆ ಅದು ಅಭ್ಯಾಸವನ್ನು ಮಾಡಿ. ಹಿರಿಯರ ಕಾಲನ್ನು ಮುಟ್ಟಿ ಹೋದರೆ ಅವರಿಗೆ ತುಂಬ ಬ್ಲೆಸ್ಸಿಂಗ್ ಸಿಗುತ್ತೆ. ಆಶೀರ್ವಾದದಲ್ಲಿ ಅಷ್ಟು ಪವರ್ ಇದೆ. ಇದು ಗೊತ್ತಿಲ್ಲ ಯಾರಿಗೂ. ನಾವ್ಯಾಕೆ ಕಾಲಿಗೆ ಬೀಳಬೇಕು? ಕಾಲಿಗೆ ಬೀಳೋದು ಅಂದರೆ ಏನೋ ಒಂದು ನಮ್ಮನ್ನು ನಾವು ಅಲ್ಲ, ಅದು ನಿಮ್ಮನ್ನು ನೀವು ಸರೆಂಡರ್ ಮಾಡೋ ಬಗ್ಬೇಕಲ್ವಾ? ನಮ್ಮ ದೊಡ್ಡವ್ರ ಮುಂದೆ ನಾವು ಬಗ್ಲೇಬೇಕು ಅಲ್ವಾ? ಅವರಿಗೆ ವಯಸ್ಸಾಗಿರೋಷ್ಟು ನಮಗೆ ಅವ್ರಿಗೆ ಅನುಭವ ಆಗಿರೋಷ್ಟು ನಮ್ಗೆ ವಯಸ್ಸಾಗಿರಲ್ಲ. ಅಂಥದ್ರಲ್ಲಿ ನಾವು ಅವರಿಗೆ ತಿಳಿಸಿ ಹೇಳೋಷ್ಟು ದೊಡ್ಡವ್ರಲ್ಲ. ಅವರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ. ನಮಗಿಂತ ಇನ್ನೂ 20 ವರ್ಷ ಮುಂಚೆ ಹುಟ್ಟಿದ್ದಾರೆ ಅಂದರೆ 20 ವರ್ಷ ಜೀವನ ನೋಡಿರ್ತಾರಲ್ವ ಅವರು. 20 ವರ್ಷದ ಜೀವನ ಅವ್ರು ಅನುಭವಿಸಿರ್ತಾರಲ್ವಾ. ನಾವೇನೋ ಒಂದು ವಿಷಯ ಒಂದು ಮಾತು ಹೇಳ್ತಾರೆ ಮ್ಯಾಮ್, ಕೇಳ್ಬೋದಾ? ಹೇಳಿ. ಹಲೋ. ಹೇಳಿ. ಏನಂತಂದ್ರೆ ಎಲ್ಲರ ಕಾಲಿಗೂ ಬೀಳ್ಬಾರ್ದು ಅಂತ ಹೇಳ್ತಾರೆ, ಹೌದಾ? ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಿದೆ. ಎಲ್ಲರ ಕಾಲಿಗೂ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತ ಗುರು ಹಿರಿಯರಿಗೆ ಬೀಳ್ಬೇಕು. ಈಗ ನಾವ್ ಯಾರಿಗೆ ಅವ್ರ ರೆಸ್ಪೆಕ್ಟ್ ಕೊಡ್ಬೇಕು ಅನ್ಸಿರುತ್ತೆ ಅವರಿಗೆ ನಾವು ಒಂಥರ ಅವ್ರ ಹತ್ರ ವಿಶ್ ತಗೊಂಡ್ರೆ ತಪ್ಪ? ಇಲ್ಲ, ತಗೋಬಹುದು. ಏನ್ ಗೊತ್ತಾ, ಈಗ ನೀವು ಆಶೀರ್ವಾದ ಮಾಡಿ ಅಂತ ಅಂದಾಗ ಧ್ವನಿ ಕೇಳಿಸ್ತಾನೆ ಇಲ್ಲ. ಕೇಳಿಸ್ತಿಲ್ವಾ? ಈಗ ನೀವು ಆಶೀರ್ವಾದ ಮಾಡಿ ಅಂತ ಯಾರ ಕಾಲ್ಗಾರು ಬಿದ್ದಾಗ ಅವ್ರು ಎಷ್ಟು ಕಟ್ಟುಗರಾಗಿದ್ರು ನಿಮ್ಗೆ ಕೆಟ್ಟದ್ ಬಯಸಲ್ಲ. ಒಳ್ಳೇದಾಗ್ಲಿ ಮಗ ಅಂತನಾರು ಹೇಳ್ತಾರೆ. ಆ ಒಳ್ಳೇದಾಗ್ಲಿ ಅನ್ನೋದು ಒಂದ್ಸರಿ ಹೇಳಿದಾಗ ಅದೇನಾಗುತ್ತೆ, ನಿಮ್ಮಲ್ಲಿ ಆಡ್ ಆಗುತ್ತೆ. ಓಕೆ, ಇನ್ ಕೇಸ್ ಅವ್ರ ಮನಸ್ಸಲ್ಲಿ ನೀವು ಕಾಲಿಗೆ ಬೀಳ್ತಾ ಇರೋವಾಗ್ಲೂ ಅವ್ರ ಮನಸ್ಸಲ್ಲಿ ಏನೋ ಕೆಟ್ಟ ಆಲೋಚನೆ ಮಾಡಿ ಕಾಲಿಗೆ ಬೀಳ್ತಿದೆ, ಒಳ್ಳೇದಾಗು, ನೀನ್ ಹಾಳಾಗೋಗು ಅಂತ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಅದು 10 ಪಟ್ಟು ಎಫರ್ಟ್ ಅವರಿಗೆ ಆಗುತ್ತೆ, ನಿಮ್ಗೇನು ಆಗಲ್ಲ. ಓಕೆ, ಸೊ ಹಾಗಾಗಿ ಆಶೀರ್ವಾದ ತಗೊಳ್ಳೋದು ತುಂಬಾ. ಯಾಕೆಂದ್ರೆ ಕೆಲವರು ಈ ಜೆಲಸ್ ಮಾಡೋರು ಇರ್ತಾರೆ ಸೀನಿಯರ್ ಆದ್ರೂನು, ಅದಕ್ಕೆ ಅದನ್ನ ಕೇಳ್ದೆ. ಅದು ಜೆಲಸ್ ಅವ್ರನ್ನೇ ತಿನ್ನತ್ತೆ, ನಮ್ಗೇನು ಆಗಲ್ಲ. ನಮ್ಮಲ್ಲಿ ಸಹ ಹಾಗೆ ಮೇಡಮ್. ಯಾವಾಗ್ಲೂ ನೋಡಿದ್ರೆ ನಮ್ಮ ಸೀನಿಯರ್ ಆಫೀಸರ್ ಮೇಡಮ್ ಅವ್ರು ಯಾವಾಗ್ಲೂ ಬೈದುಕೊಂಡೇ ಇರುದು, ಕಿರಿಕಿರಿ ಮಾಡಿಕೊಂಡೇ ಇರುದು. ಅವರಿಗೆ ಆಶೀರ್ವಾದ ಮಾಡಿ, ನೀವು ನಿಮ್ ಮನಸ್ಥಿತಿ ಚೆನ್ನಾಗಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಅವ್ರು ಚೇಂಜ್ ಆಗ್ತಾರೆ ನೋಡಿ. 21 ದಿವಸ ಅವ್ರಿಗೆ ಆಶೀರ್ವಾದ ಮಾಡಿ. ನಿಮ್ಮ ಮೇಡಮ್ಗೆ ಅವ್ರಿಗೆ ಗೊತ್ತಿಲ್ದೇನೆ ನೀವು, ಮೇಡಮ್ ನಿಮ್ಮ ಮನಸ್ಸು ಚೆನ್ನಾಗಾಗ್ಲಿ, ನಿಮ್ಮ ಆರೋಗ್ಯ ಚೆನ್ನಾಗಾಗ್ಲಿ, ನೀವು ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಇರುವಂತ ಬುದ್ಧಿ ನಿಮ್ಗೆ ಕೊಡ್ಲಿ ಅಂತ ನೀವು ಹಿಂಗೆ ತಥಾಸ್ತು ರೂಪದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ. 21 ಡೇಸ್ ಆದ್ಮೇಲೆ ನೋಡಿ ಅವ್ರ ಮನಸ್ಥಿತಿ ಚೇಂಜ್ ಆಗಿ ನಿಮ್ ಜೊತೆ ಒಳ್ಳೆ ರೀತಿಲಿ ಮಾತಾಡ್ತಾರೆ. ಒಂದ್ ಪ್ರಯೋಗ ಮಾಡಿ. ಇವೆಲ್ಲ ಮಾಡ್ದಾಗ್ಲೇ ತಾನೇ ಎಕ್ಸ್ಪೆರಿಮೆಂಟ್ ನಿಮ್ಗೆ ಕೂಡ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ. ಅವಾಗ ನೀವು ಒಂದು ರಿಸಲ್ಟ್ ಶೇರ್ ಮಾಡ್ಬೋದಾ ನಮ್ಮ ಹತ್ರ?
ನಾನು ಈ ಥರ ಬ್ಲೆಸ್ ಮಾಡಿ 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 ತುಂಬ ಜನ ಚೇಂಜ್ ಆಗಿದ್ದಾರೆ. ನನ್ನ ಅನುಭವನೇ ಹೇಳ್ತಾ ಇದ್ದೀನಿ. ಆಯ್ತು ಮೇಡಮ್, ಆಯ್ತು. ಸೊ ಹಾಗಾಗಿ ನನ್ನ ಫ್ಯಾಮಿಲಿಯವ್ರದ್ದೇ ಹೇಳ್ತಾ ಇದ್ದೀನಿ. ನನಗೆ ಎಷ್ಟೊಂದು ಕಟುಕರು ಕಂಡ್ರೆ ಆಗ್ತಾ ಇರಲಿಲ್ಲ, ಅವರೆಲ್ಲ ಇವತ್ತು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತಂದರೆ ಬಿಕಾಸ್ ನೀವು ಚೆನ್ನಾಗಾಗಲಿ ಏನಾದರೂ ಮಾಡಿ ಒಟ್ಟಿನಲ್ಲಿ ನೀವು ಚೆನ್ನಾಗಿರಿ ಅಂತ ಹೇಳಿದ್ದಕ್ಕೆ ಇವತ್ತು ತುಂಬ ಚೆನ್ನಾಗಿದ್ದಾರೆ. ಬೇರೆಯವ್ರ ಜೊತೆ ಹೆಂಗಿದಾರೋ ಗೊತ್ತಿಲ್ಲ, ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ. ಆಶೀರ್ವಾದದಲ್ಲಿ ಅಷ್ಟೊಂದು ಪವರ್ ಇದೆ, ಎಲ್ಲವನ್ನು ಚೇಂಜ್ ಮಾಡೋವಂಥ ಪವರ್ ಇದೆ. ಬ್ಲೆಸ್ ಮಾಡಿ ಅಷ್ಟೇ. ನೀವು ಚೆನ್ನಾಗಾಗಿ ಅನ್ನಿ. ಅಷ್ಟು 10 ಪಟ್ಟು ನೀವು ಚೆನ್ನಾಗಾಗ್ತೀರಾ, ಸೇಮ್ ಟೈಮ್ ಅವರು ಚೆನ್ನಾಗಾಗ್ತಾರೆ. ಓಕೆ, ಬಾಯ್, ಟೇಕ್ ಕೇರ್, ಎಲ್ಲರೂ ಹುಷಾರಾಗಿರಿ. ಆಯ್ತು ಮೇಡಮ್. ತಥಾಸ್ತು, ತಥಾಸ್ತು, ತಥಾಸ್ತು. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದು, ಸಮಸ್ತರಿಗೂ ಒಳ್ಳೇದಾಗ್ಲಿ.